ನಮಸ್ಕಾರ. ನಾನು ಇವತ್ತಿನ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ವಿಷಯ ಕರಾರು, ಭಾರತೀಯ ಕರಾರು ಅಧಿನಿಯಮ 1872, ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, and by the approach of exams of this semester, I am going to complete the portion on Indian Contract Act, and from section 1 to 1 1 to 75. So this is what I am going to deal. ಈ ಒಂದು ಏನು ಸರಣಿ ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಭಾರತೀಯ ಕರಾರು ಅಧಿನಿಯಮದ ಅಥವಾ ಕಾಯಿದೆಯ ಸಂಪೂರ್ಣವಾದ ವಿವರಣೆಯನ್ನು ನಿಮಗೆ ಕೊಡ್ತೇನೆ. ಈ ಒಂದು ಕಾಯಿದೆಯ ನಿಟಿಗ್ರಿಟೀಸ್ ಅಂತ ಹೇಳ್ತಾರೆ. ದಟ್ ಈಸ್ once you look at the act, there are various sections. There is one point called section wise analysis, and another is conceptual analysis. I am going to teach you contract law conceptually, not section by section. ಅಂದರೆ ಈ ಕಲಂಗಳನ್ನ ಒಂದೊಂದಾಗಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು, ಅಥವಾ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಕಲಂಗಳನ್ನು ನಾವು ಅದಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸಿ ಹೇಳುವಂಥದ್ದು. ನಿಮ್ಮ ಪರೀಕ್ಷೆಯಲ್ಲಿ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಬರ್ತವೆ. ಆದ್ದರಿಂದ ಕಾನ್ಸೆಪ್ಟ್ಗಳನ್ನು ತೆಗೆದುಕೊಂಡು ನಾನು ಈ ಕರಾರು ಕಾನೂನನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಈ ಕರಾರು ಅಂತಕ್ಕಂಥದ್ದು ಏನು ಅನ್ನುವುದನ್ನು ನಾವು ನೋಡುವುದಾದರೆ, ಇಡೀ ನಮ್ಮ ಜೀವನದ ಪರ್ಯಂತ ಈ ಪ್ರಪಂಚಿಕ, ಸಾಮಾಜಿಕ, ರಾಜಕೀಯ ವ್ಯವಸ್ಥೆಯಲ್ಲಿ ಅನೇಕ ಸಂಬಂಧಗಳನ್ನು ನಾವು ಕಲ್ಪಿಸಿಕೊಳ್ತೀವಿ ಅಥವಾ ಸಂಬಂಧಗಳಲ್ಲಿ ವಿಲೀನ ಆಗ್ತೀವಿ. ಆ ಸಂಬಂಧಗಳು ಅಂತಂದರೆ, ಒಂದು ಕುಟುಂಬ ಇನ್ನೊಂದು ಕುಟುಂಬದ ಜೊತೆಗೆ ಮದುವೆ ಅಂತಕ್ಕಂಥ ಸಂಬಂಧವನ್ನು ಕಲ್ಪಿಸ್ತದೆ, ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಗೆಳೆತನ ಅಂತಕ್ಕಂತಹ ಸಂಬಂಧವನ್ನು ನಾವು ಮಾಡಿಕೊಳ್ತೀವಿ, ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ವ್ಯಾಪಾರ ಅಂತಕ್ಕಂಥ ವಿಷಯದಲ್ಲಿ ಸಂಬಂಧವನ್ನು ಕಲ್ಪಿಸ್ಕೊಳ್ತೀವಿ, ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದಿಂದ ಅವನು ಅನೇಕ ವಿಷಯಗಳನ್ನು ಸಾಧಿಸ್ತಾನೆ, ಅವನು ಲಾಭ ಮಾಡಿಕೊಳ್ತಾನೆ, ಇನ್ನೊಬ್ಬ ವ್ಯಕ್ತಿಗೆ ಅವನೇ ಆದ ರೀತಿಯಲ್ಲಿ ಲಾಭ ಆಗ್ತದೆ. ಹೀಗೆ ಇಡೀ ಪ್ರಪಂಚವೇ ಈ ಒಂದು ಒಪ್ಪಂದದ ವ್ಯವಸ್ಥೆಯಲ್ಲಿ ನಡೀತದೆ. ಇಟ್ ಗೋಸ್ ಆಸ್ ಪರ್ ದಿ ಕಾಂಟ್ರಾಕ್ಟ್ ಆರ್ ಕಾಂಪ್ಯಾಕ್ಟ್ ಅಂತ ಹೇಳ್ತಾರೆ. ಸೋಷಿಯಲ್ ಥಿಯರಿ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಅಂದರೆ ನಮ್ಮ ಈ ಜನಾಂಗ ಪ್ರಾರಂಭ ಆದಾಗ ಈ ಮಾನವ ಜನಾಂಗ ಗುಂಪಿನಲ್ಲಿ ಜೀವಿಸುವುದಕ್ಕೆ ಇಷ್ಟಪಡ್ತು. ಆದ್ದರಿಂದ ಒಂದು ಸಮಾಜ ನಿರ್ಮಾಣ ಆಯಿತು. ಆ ಸಮಾಜ ನಿರ್ಮಾಣ ಆದಾಗ ಸಮಾಜದಲ್ಲಿ ಕೆಲವೊಂದು ಕಟ್ಟುಬದ್ಧತೆಗಳನ್ನು ನಾವು ಮಾಡ್ಕೊಳ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ಸಾಮಾಜಿಕ ಕರಾರು ಅಂತ ಹೇಳ್ಬೋದು, ಸೋಷಿಯಲ್ ಕಾಂಪ್ಯಾಕ್ಟ್ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಈ ಒಂದು ಸಮಾಜ ಒಂದು ಹಳ್ಳಿಯಾಗಿ ಮಾರ್ಪಾಡಾಗ್ತದೆ, ಆಮೇಲೆ ಅನೇಕ ಹಳ್ಳಿಗಳಾಗಿ ಮಾರ್ಪಾಡಾಗ್ತದೆ. ಹಳ್ಳಿಗಳ ನಡುವೆ ಕಾದಾಟ ನಡೀತದೆ. ಆದರೆ ಇದೆಲ್ಲ
ಸರಿ ಹೋಗ್ತಾ ಹೋಗ್ತಾ ಕೊನೆಗೇನಾಗ್ತದೆ, ನಾವೆಲ್ಲ ಸೇರಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಒಂದು ಕರಾರನ್ನು ಬರಿತೀವಿ. ಆ ಕರಾರಿನ ಪ್ರಕಾರ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ಈ ಒಂದು ವ್ಯವಸ್ಥೆಯನ್ನು ನಡೆಸುವ ಅವಕಾಶವನ್ನು ಮಾಡಿಕೊಡ್ತೀವಿ. ಆ ವ್ಯಕ್ತಿಗಳು ವ್ಯವಸ್ಥೆಯನ್ನು ನಡೆಸ್ತಾರೆ. ಆ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಿ, ಚುನಾವಣೆಯ ಮೂಲಕ ಆರಿಸ್ತೀವಿ. ಈ ರೀತಿ ಮಾಡುವಂತಹದ್ದಕ್ಕೆ ನಾವು ಒಂದು ದಾಖಲೆಯನ್ನು ಬರಿತೀವಿ. ದಟ್ ಈಸ್ ಆಲ್ಸೋ ಎ ಕಾಂಟ್ರಾಕ್ಟ್. ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ನಥಿಂಗ್ ಬಟ್ ಎ ಕಾಂಟ್ರಾಕ್ಟ್. ರೈಟ್, ದೀಸ್ ಆರ್ ಆಲ್ ಸರ್ಟನ್ ಥಿಂಗ್ಸ್ ವಿಚ್ ಐ ಕ್ಯಾನ್ ಸೇ. ಆದರೆ ಆಲ್ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಎಗ್ರಿಮೆಂಟ್ಸ್. ಇವುಗಳಿಗೆ ಒಪ್ಪಂದಗಳು ಅಂತ ಹೇಳ್ತೀವಿ ನಾವು. ಈ ಅನೇಕ ಒಪ್ಪಂದಗಳು, ನಾನು ಸಾಕಷ್ಟು ಉದಾಹರಣೆಗಳನ್ನ ಹೇಳಿದ್ದೀನಿ. ಅನೇಕ ಒಪ್ಪಂದಗಳಲ್ಲಿ ಕೆಲವನ್ನು ನಾವೇನು ಮಾಡ್ಬೋದು ಅಂತಂದರೆ, ಕಾನೂನಾತ್ಮಕವಾಗಿ ಒಪ್ಪಂದಗಳು ಮುರಿದು ಹೋದ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ನಾವು ಅವುಗಳನ್ನು ಏನು ಮಾಡ್ಬೋದು ಅಂತಂದರೆ ಪುನಃ ಜಾರಿಗೆ ತರಬಹುದು ಅಥವಾ ಆ ವ್ಯಕ್ತಿ ಆ ರೀತಿ ಮಾಡುವಂತೆ ಮಾಡ್ಬೋದು. ಮಾಡುವಲ್ಲಿ ವಿಫಲನಾದರೆ ಅವನಿಂದ ನಾವು ನಷ್ಟವನ್ನು ವಸೂಲಿ ಮಾಡ್ಬೋದು. ಇನ್ನು ಕೆಲವು ಕರಾರುಗಳು ಹೀಗಿರ್ತವೆಯಲ್ಲ ಅಥವಾ ಒಪ್ಪಂದಗಳು ಹೀಗಿರ್ತವೆಲ್ಲ, ಅವನ್ನ ನಾವು ಕಾನೂನಿನ ಕಟ್ಟಳೆಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ಅಂತಹ ಒಪ್ಪಂದಗಳು ಇರ್ತವೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ಈ ಎಲ್ಲ ಒಂದು ಏನು ಮುನ್ನುಡಿಯನ್ನು ನಿಮ್ಮ ಮುಂದೆ ಇಟ್ಟು ಈ ಒಂದು ಕಾನ್ಸೆಪ್ಟಿನ ಇವತ್ತು ಏನು ಮಾಡ್ತೀನಿ ನಾನು ಅಂತಂದರೆ, ನಿಮಗೆ ಇದರೊಂದು ಪರಿಕಲ್ಪನೆಯನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಎನ್ ಇಂಟ್ರಡಕ್ಷನ್ ಟು ದ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಟ್. and I will start these things relating the whole issue with the Contract Act. ಭಾರತೀಯ ಕರಾರು ಕಾಯಿದೆ 1872. ಭಾರತೀಯ ಕರಾರು ಕಾಯ್ದೆ 1872 ಆವಾಗಿಂದ ಜಾರಿಗೆ ಬಂದಂತಹ ಒಂದು ವ್ಯವಸ್ಥೆ ಇದು. ನೋಡಿ, ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಇದಕ್ಕಿಂತನೂ ಹಿಂದೆ ಹೋದರೆ, ಈವನ್ ಬ್ಯಾಕ್ವರ್ಡ್ in the English legal system, earlier contract law was not there. They used to issue writs of debt, writs of property. ಈ ರೀತಿ ಬೇರೆ ಬೇರೆ ರಿಟ್ಗಳನ್ನು ಇಶ್ಯೂ ಮಾಡ್ತಿದ್ರು. ಈ ರಿಟ್ಗಳು ಕಂಪಾರ್ಟ್ಮೆಂಟಲೈಸ್ ಆಗಿದ್ವು. ಆಮೇಲೆ ಇದನ್ನು ಜನರಲ್ ಮಾಡಿ ಇಶ್ಯೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಕೊನೆಗೆ ಬಂದಂಥದ್ದು ಈ ಕಾಂಟ್ರಾಕ್ಟ್ ಅಂತಕ್ಕಂಥ ಕಾನ್ಸೆಪ್ಟ್. ಸೊ ಇಟ್ ಈಸ್ ಎನಾಕ್ಟೆಡ್ ಇನ್ ಬ್ರಿಟಿಷ್ ಪಾರ್ಲಿಮೆಂಟ್, ನಾಟ್ ಹಿಯರ್, and came into force in 1872, right? And all these concepts what we have written in our Contract Act are based on the concept called English Common Law System. English Common Law System. ನೋಡಿ, ಇಂಗ್ಲೀಷ್ನ ಸಾಮಾನ್ಯ ಕಾನೂನಿನ ಆಧಾರದ ಮೇಲೆ ಇದು ನಿರ್ಮಿಸಲಾಗಿದೆ. ಅವುಗಳನ್ನ ವಾಟ್ ಎವರ್ ವಾಸ್ ಡಿಸೈಡೆಡ್ ಅಂಡರ್ ದ ಸಿಸ್ಟಮ್, ಲೀಗಲ್ ಸಿಸ್ಟಮ್ ಆಫ್ ಕಾಮನ್ ಲಾ ಈಸ್ ಕೋಡಿಫೈಡ್ ಆಸ್ ಕಾಂಟ್ರಾಕ್ಟ್. ಒಂದೇ ನೇರವಾಗಿ ಬರಲಿಲ್ಲ ಇದು. ವಾಟ್ ಈಸ್ ಕಾಮನ್ ಲಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಸಾಮಾನ್ಯ ಕಾನೂನು ಅಂದ್ರೆ ಏನು? ಬ್ರಿಟಿಷರ ಸಾಮಾನ್ಯ ಕಾನೂನು ಇದೆಯಲ್ಲ, ದೇಶದ ಹೆಚ್ಚಿನ ಭಾಗದಲ್ಲಿ ನಾವು ಅದನ್ನು ಅಳವಡಿಸ್ತೀವಿ. ಏನಿದು ಸಾಮಾನ್ಯ ಕಾನೂನನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಯಾವುದೇ ಒಂದು ವ್ಯಾಜ್ಯ ನ್ಯಾಯಾಂಗದ ಮುಂದೆ ಬಂದಾಗ ನ್ಯಾಯಾಂಗಗಳು ತೀರ್ಪು ಕೊಡ್ತಾ ಹೋದು. ಆ ತೀರ್ಪುಗಳಲ್ಲಿ ಕೆಲವೊಂದು ತತ್ವಗಳನ್ನು ಅವರು ನಿರ್ಮಿಸಿದರು. ಆ ತತ್ವಗಳನ್ನು ನಾವೇನಂತೀವಿ, ಕಾಮನ್ ಲಾ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಜಡ್ಜ್ಮೆಂಟ್ ಲಾ. ಸೊ ಕಾನ್ಸೆಪ್ಟ್ ಆಫ್ ಎ ವಿ ಡೈಸಿ ಅಂತ ಹೇಳ್ತಾರೆ, ಜಡ್ಜ್ಮೆಂಟ್ ಲಾ. ಜಡ್ಜಸ್ ಹ್ಯಾವ್ ಇವಾಲ್ವ್ಡ್ ಸರ್ಟನ್ ಪ್ರಿನ್ಸಿಪಲ್ಸ್. ನ್ಯಾಯಮೂರ್ತಿಗಳು ಅಂದರೆ ಬ್ರಿಟನ್ನಿನ ನ್ಯಾಯಮೂರ್ತಿಗಳು ಕೆಲವೊಂದು ತತ್ವಗಳನ್ನು ಪ್ರತಿಪಾದಿಸಿದರು. ಆ ಪ್ರತಿಪಾದಿಸಿದಂತಹ ತತ್ವಗಳನ್ನು ಮುಂದೆ ಬಂದಂತಹ ಜನಾಂಗ ಇದೆಯಲ್ಲ, ಹಿಂದಿನ ತತ್ವವನ್ನು ಅನುಸರಿಸ್ತಾ ಹೋದರು ಅಥವಾ ಹಿಂದಿನ ತತ್ವವನ್ನು ಅಭಿವೃದ್ಧಿಪಡಿಸಿ ಇವಾಲ್ವ್ ಮಾಡಿ ಪರಿವರ್ತನೆ ಮಾಡಿ ಅನ್ವಯಿಸ್ತಾ ಬಂದರು. ಆ ಅನ್ವಯಿಸ್ತಾ ಬಂದಂತಹ ವ್ಯವಸ್ಥೆಗೆ ನಾವು ಕಾಮನ್ ಲಾ ಅಂತೀವಿ. ಆ ಕಾಮನ್ ಲಾದಲ್ಲಿ ಇದ್ದಂತಹ ತತ್ವಗಳನ್ನು ಕೋಡಿಫೈ ಮಾಡಿದ್ವಿ ನಾವು ಕರಾರಿನ ವಿಷಯದಲ್ಲಿ. ಕೋಡಿಫೈ ಮಾಡಿ ಅದಕ್ಕೆ ನಾವೇನು ಹೇಳಿದ್ವಿ, ಕರಾರು ಕಾಯಿದೆ ಅಂತ ಹೇಳಿದ್ವಿ. ವಿ ಹ್ಯಾವ್ ಕಾಲ್ಡ್ ಇಟ್ ಆಸ್ ಎ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್.
Whatever English law is there, whatever Indian law is there, by and large they are same. Here and there small modification may be there, but by and large all those things are same. Okay, see, governs contract made in India. It is this act is applicable to contracts made in India. ನೆನ್ಪಿಟ್ಕೊಳ್ಳಿ, ಹಂಗಿದ್ರೆ ಕಾಂಟ್ರಾಕ್ಟ್ ಇಲ್ಲದೆ ನಾವು ಇರೋಕ್ಕೆ ಆಗಲ್ವಾ? ಎಸ್, ಇಟ್ ಈಸ್ ಪಾಸಿಬಲ್. ವಿದೌಟ್ ಕಾಂಟ್ರಾಕ್ಟ್ ವಿ ಕ್ಯಾನ್ ಸ್ಟೇ, ದೇರ್ ಇಸ್ ನೋ ಪ್ರಾಬ್ಲಮ್. ಆ್ಯಕ್ಚುಲಿ by contract we are creating extra rights, extra liability, additional rights, additional responsibilities or liabilities ಅನ್ನೋದನ್ನು ನಾವು ಹೋಗ್ತಾ ಹೋಗ್ತಾ ನೋಡ್ತೀವಿ. ಈಗ ಅದನ್ನು ನಾನು ಆ ಕಾನ್ಸೆಪ್ಟ್ ಹೇಳ್ತಾ ಹೋದರೆ ನಿಮಗೆ ಅದು ತಕ್ಷಣಕ್ಕೆ ಆಗಲಿಕ್ಕಿಲ್ಲ. ಕಾಂಟ್ರಾಕ್ಟ್ನಲ್ಲಿ ಇವತ್ತು ನಾವು ಏನು ಮಾಡ್ತೀವಿ ಅಂತಂದರೆ, ಯಾವ ರೀತಿ ಕಾಂಟ್ರಾಕ್ಟ್ ಆಗ್ತದೆ, ಯಾವ ರೀತಿ ಕಾಂಟ್ರಾಕ್ಟ್ ಆಗ್ತದೆ ಅಂದರೆ ದಿ ಜನರಲ್ ಕಾಂಟ್ರಾಕ್ಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್. ಕಾಂಟ್ರಾಕ್ಟನ್ನು ನಾವು ಎರಡು ಥರ ಏನು ಕ್ಲಾಸಿಫಿಕೇಶನ್ ಮಾಡ್ಬೋದು. ಕಾಂಟ್ರಾಕ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟೂ ಮೆಥಡ್ಸ್. ನಂಬರ್ ಒನ್, ಫಾರ್ಮೇಷನ್. ಅಂದರೆ ಒಂದು ಕರಾರು ಯಾವ ರೀತಿ ರೆಡಿ ಆಗ್ತದೆ. ದೆನ್ ಪರ್ಫಾರ್ಮೆನ್ಸ್. ಈ ಕರಾರು ಯಾವ ರೀತಿ ಅಂತ್ಯಗೊಳ್ತದೆ, ಕರಾರು ಯಾವ ರೀತಿ ಅಂತ್ಯಗೊಳ್ತದೆ ಅಥವಾ ಅದರ ನಡವಳಿಕೆ ಹೇಗಾಗ್ತದೆ, ವಾಟ್ ಹ್ಯಾಪನ್ಸ್ ಟು ದ ಕಾಂಟ್ರಾಕ್ಟ್, ಕಾರ್ಯಗತ ಯಾವ ರೀತಿ ಆಗ್ತದೆ, ಕಾಂಟ್ರಾಕ್ಟಿನ ಕಾರ್ಯಕರಣ ಯಾವ ರೀತಿ ಆಗ್ತದೆ, ಕಾರ್ಯಗತೀಕರಣ ಯಾವ ರೀತಿ ಆಗ್ತದೆ. ಒಪ್ಪಂದದ ರಚನೆ. ಒಪ್ಪಂದ ಅಂತ ಹೇಳಬೇಡಿ ನೀವು, ಒಪ್ಪಂದ ಅಂತಕ್ಕಂಥ ಶಬ್ದದಲ್ಲಿ ದಯವಿಟ್ಟು ಇದಕ್ಕೆ ಕರಾರು ಅಂತಾನೆ ಹೇಳ್ತಾ ಹೋಗೋಣ. ಕರಾರು, ಇದು ಅಷ್ಟೇ, ಕರಾರಿನ ಕಾರ್ಯಗತೀಕರಣ, ಕರಾರಿನ ರಚನೆ, ಕಾರ್ಯಗತೀಕರಣ. ಈ ಎರಡು ವ್ಯವಸ್ಥೆಯನ್ನು ನೋಡ್ತೀವಿ ನಾವು. ಕಾರ್ಯಗತೀಕರಣ, ಈ ಎರಡು ವ್ಯವಸ್ಥೆಯನ್ನು ನಾವು ಈ ಕಾಂಟ್ರಾಕ್ಟ್ ಲಾನಲ್ಲಿ ನೋಡ್ತೀವಿ. ಮೇಜರಾಗಿ ಇಷ್ಟೇ ನೀವು ತಿಳ್ಕೊಬೇಕಾಗಿರೋದು. ಕಾಂಟ್ರಾಕ್ಟ್ ಲಾನಲ್ಲಿ ಕರಾರು ಯಾವ ರೀತಿ ಆಗುತ್ತೆ, ಆದಂತಹ ಕರಾರು ಕಾರ್ಯಗತ ಹೇಗಾಗುತ್ತೆ, ಇಷ್ಟೇ ಕಾಂಟ್ರಾಕ್ಟ್ ಲಾನಲ್ಲಿ ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಇರತಕ್ಕಂಥ ಪಠ್ಯಕ್ರಮ. ಇದಕ್ಕೆ ಅನೇಕ ತತ್ವಗಳಿದ್ದಾವೆ, ಅವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಬಟ್ ಇನಿಷಿಯಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿ ಕಾಂಟ್ರಾಕ್ಟ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಫಾರ್ಮೇಷನ್ ಆಫ್ ಎ ಕಾಂಟ್ರಾಕ್ಟ್, ಅಂದರೆ ಕರಾರಿನ ರಚನೆ ಮತ್ತು ಕರಾರಿನ ಕಾರ್ಯಗತೀಕರಣ, ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್. ಈ ವ್ಯವಸ್ಥೆಯನ್ನು ನಾವು ಇಲ್ಲಿ ಜನರಲ್ ಆಗಿ ನೋಡ್ತೀವಿ. ರೈಟ್. ಕರಾರು ಯಾವ ರೀತಿ ಕರಾರು ಆಗುತ್ತೆ ಅನ್ನೋದನ್ನು, ಫಾರ್ಮೇಷನ್ ಆಫ್ ಎ ಕಾಂಟ್ರಾಕ್ಟ್ ಸ್ಟೆಪ್ಸ್. ಒಂದು ಕಾಂಟ್ರಾಕ್ಟು ಒಪ್ಪಂದ ಅನ್ನೋದಕ್ಕಿಂತ ಕರಾರು ಆಗಬೇಕು ಅಂತಂದರೆ ಅದು ಯಾವ ರೀತಿ ನಡೀತದೆ. ಇಲ್ಲಿ ಇದಕ್ಕೆ ಒಪ್ಪಂದ ಅನ್ಬೇಡಿ, ಇದಕ್ಕೆ ನಾವೇನೇನೋಣ, ವಿ ವಿಲ್ ಕಾಲ್ ಇಟ್ ಆಸ್ ಕರಾರಿನ ರಚನೆ. ಅಂಥೇಳಿ ಹೇಳೋಣ ನಾವು. ಲೆಟ್ ಅಸ್ ನಾಟ್ ಸೇ ಲೈಕ್ ದಿಸ್. ಕರಾರು ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸೋಣ, ಅದು ಕರೆಕ್ಟ್ ಶಬ್ದ. ಇದರಲ್ಲಿ ಏನು ಹಂತಗಳು? ವಿವಿಧ ಹಂತಗಳು, ಸಂಬಂಧಿಸಿದಂಥ ಹಂತಗಳು. ನೋಡಿ, ದ ಫಸ್ಟ್ ಥಿಂಗ್, ಒಂದು ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ ಸಂಬಡಿ ವಿಲ್ ಸೇ ಸಮಥಿಂಗ್ ಆರ್ ಮೇಕ್ಸ್ ಎ ಪ್ರಪೋಸಲ್. ಒಬ್ಬ ವ್ಯಕ್ತಿ ಒಂದು ಆಫರ್ ಕೊಡ್ತಾನೆ. ಏನು ಮಾಡ್ತಾನೆ? ಒಂದು ಆಫರ್ ಕೊಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡ್ತಾನೆ. ದೇರ್ ಈಸ್ ಎ ಆಫರ್, ಅದಕ್ಕೆ ನಾವೇನಂತೀವಿ? ಪ್ರಪೋಸಲ್ ಅಂತೀವಿ. ಈ ಆಫರ್ಗೆ ಇನ್ನೊಂದು ಶಬ್ದ ಪ್ರಪೋಸಲ್. ದೇರ್ ಈಸ್ ಅನದರ್ ವರ್ಡ್ ಕಾಲ್ಡ್ ಪ್ರಪೋಸಲ್. ಒಂದು ಪ್ರಪೋಸಲ್ ಕೊಡ್ತೀವಿ. ನಾವೊಂದು ಆಫೀಸಿಗೆ ಹೋಗ್ತೀನಿ, ಸರ್ ನಾನು ಇಂತಿಂಥದ್ದು ಸಾಫ್ಟ್ವೇರ್ ಇದೆ, ಅದನ್ನು ನೀವು ನಿಮ್ಮ ಆಫೀಸಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ನಿಮ್ಮ ಆಫೀಸಿಗೆ ಈ ರೀತಿಯಾದಂತಹ ಸುಧಾರಣೆ ಆಗ್ತದೆ. ಆದ್ದರಿಂದ ನನ್ನ ಈ ಸಾಫ್ಟ್ವೇರನ್ನು ನೀವು ತೆಗೆದುಕೊಳ್ಳಿ, ಈ ಸಾಫ್ಟ್ವೇರಿಗೆ ತೆಗೆದು ಸ್ವೀಕಾರ ಮಾಡಿ ನನಗೆ ಇಷ್ಟು ಹಣ ಕೊಟ್ಟರೆ ನಾನು ನಿಮ್ಮ ಆಫೀಸ್ ಆಟೋಮೇಷನ್ ಮಾಡಿಕೊಡ್ತೀನಿ ಅಂಥೇಳಿ ನಾನೇನು ಮಾಡ್ತೀನಿ? ಒಂದು ಯೋಜನೆಯನ್ನು ತೆಗೆದುಕೊಂಡು, ಪ್ರಪೋಸಲ್ನ ತೆಗೆದುಕೊಂಡು ಒಂದು ಆಫೀಸ್ಗೆ ಹೋಗ್ತೀನಿ. ಆ ಆಫೀಸಿನ ವ್ಯವಸ್ಥಾಪಕರು
ನನ್ನ ಈ ಯೋಜನೆಯನ್ನು ನೋಡಿ ಏನು ಮಾಡ್ತಾರೆ ಅವರು? ಒಪ್ಪಿಗೆಯನ್ನು ಕೊಡ್ತಾರೆ, ಸ್ವೀಕೃತಿಯನ್ನು ಕೊಡ್ತಾರೆ. ಈ ಕಾಂಟ್ರಾಕ್ಟ್ನಲ್ಲಿ ಇವೆರಡೂ ಇರ್ತವೆ. ದೇರ್ ಈಸ್ ಎ ಆಫರ್, ದೇರ್ ಈಸ್ ಎ ಅಕ್ಸೆಪ್ಟೆನ್ಸ್, ಆರ್ ದೇರ್ ಈಸ್ ಎ ಪ್ರಪೋಸಲ್ ಆ್ಯಂಡ್ ದ ಪ್ರಪೋಸಲ್ ಗೆಟ್ಸ್ ಅಕ್ಸೆಪ್ಟೆಡ್. ನಮ್ಮದೊಂದು ಯೋಜನೆ ಇರ್ತದೆ, ಆ ಯೋಜನೆಯನ್ನು ನಾವು ಪ್ರತಿಪಾದಿಸ್ತೀವಿ. ಪ್ರತಿಪಾದಿಸಿದಂತಹ ಯೋಜನೆಯನ್ನು ಸ್ವೀಕೃತಿ ಮಾಡುವಂತಹ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಎ ಈಸ್ ಎ ಪ್ರಪೋಸರ್. ಎ ಗಿವ್ಸ್ ಆಫರ್. ಬಿ accepts offer. ಈ ಆಫರ್ ಅಂತಕ್ಕಂಥ ಶಬ್ದದಲ್ಲಿ ನಮ್ಮ ಕಾಂಟ್ರಾಕ್ಟ್ ಲಾನಲ್ಲಿ ನಾವೇನು ಮಾಡಿದೀವಿ? ಪ್ರಪೋಸಲ್ ಅಂತ ಯೂಸ್ ಮಾಡಿದ್ದೀವಿ. ಆಫರ್ ಬದಲು ಪ್ರಪೋಸಲ್. ಆರ್ ಪ್ರಾಮಿಸ್. ಎ ಆಫರ್ಸ್, ಎ ಪ್ರಾಮಿಸಸ್. ಪ್ರಾಮಿಸ್ ಅಂತಕ್ಕಂಥ ಶಬ್ದನ ಯೂಸ್ ಮಾಡಿದ್ದಾರೆ. ಎ ಪ್ರಾಮಿಸಸ್ ಆ್ಯಂಡ್ ಬಿ ಅಕ್ಸೆಪ್ಟ್ಸ್. ಓಕೆ, ಇವರಿಗೆ ಇದು ಪ್ರಪೋಸಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಾಂಟ್ರಾಕ್ಟ್ ಲಾನಲ್ಲಿ ಯೂಸ್ ಮಾಡಿದ ಶಬ್ದ ಪ್ರಾಮಿಸ್ ಅಂತ. ಪ್ರಾಮಿಸ್ ಆ್ಯಂಡ್ ಹಿ ಅಕ್ಸೆಪ್ಟ್ಸ್ ದ ಪ್ರಾಮಿಸ್. He accepts the promise. A valid contract begins with a lawful offer. This word is very, very important. By one party and acceptance by another. ಒಬ್ಬ ವ್ಯಕ್ತಿ ಕಾನೂನಾತ್ಮಕವಾದಂತಹ ಪ್ರಪೋಸಲ್ ತಗೊಂಡು ಹೋಗ್ತಾನೆ. ಕಾನೂನಾತ್ಮಕವಾದಂತಹ ಪ್ರಪೋಸಲ್. ನಾನು ಈಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು ಆಫೀಸಿಗೆ ಹೋಗಿ ನಾನು ಈ ರೀತಿ ಸಾಫ್ಟ್ವೇರ್ ಮಾಡ್ತೀನಿ, ಇದು ಕಾನೂನಾತ್ಮಕ ಪ್ರಪೋಸಲ್. ಇನ್ನೂ ಒಂದು ಪ್ರಪೋಸಲ್. ಎ ಪ್ರಪೋಸಸ್ ಟು ಬಿ. ಎ ಪ್ರಪೋಸಸ್ ಟು ಬಿ. ಓಕೆ, ವಾಟ್ ಎ ಪ್ರಪೋಸಸ್ ಟು ಬಿ? The proposal is, you murder C. I will give you 1 crore rupee. This is also an agreement. ಇದು ಕೂಡ ಒಂದು ಒಪ್ಪಂದ. ಎಯು ಬಿಗೆ ಹೇಳ್ತಾನೆ, ನೀನು ಸಿ ಅನ್ನು ಸಾಯಿಸಿ ಬಿಡು, ನಾನು ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಬಿ ಏನು ಮಾಡ್ತಾನೆ? 1 ಕೋಟಿ ರೂಪಾಯಿಯನ್ನು ಇಸ್ಕೊಂಡು ಸಿ ಅನ್ನು ಸಾಯಿಸ್ತಾನೆ. ಇಲ್ಲಿ ಎ ಬಿಗೆ ಏನು ಪ್ರಾಮಿಸ್ ಮಾಡಿರ್ತಾನೆ ಅದನ್ನು ಕೊಡ್ತಾನೆ. ಬಿ ತಾನೇನು ಪ್ರಾಮಿಸನ್ನು ಒಪ್ಕೊಂಡಿರ್ತಾನೆ ಅದನ್ನು, ಆ ಕೃತ್ಯವನ್ನು ಅವನು ಮಾಡ್ತಾನೆ. ಹಿಯರ್ ಆಲ್ಸೋ ದೇರ್ ಈಸ್ ಅಗ್ರಿಮೆಂಟ್. ದಿಸ್ ಅಗ್ರಿಮೆಂಟ್ ಈಸ್ ನಾಟ್ ಲಾಫುಲ್. ನಾನು ಹೇಳಿದಂಥ ಎರಡನೆಯ ಉದಾಹರಣೆ ಇದೆಯಲ್ಲ, ಅದು ಕಾನೂನಾತ್ಮಕವಲ್ಲ. ಯಾವುದು ಕಾನೂನಾತ್ಮಕವಾದಂತಹ ಯೋಜನೆ ಇರ್ತದೋ, ಪ್ರಪೋಸಲ್ ಇರ್ತದೋ, ಆಫರ್ ಇರ್ತದೋ, ಅದನ್ನು ಅಕ್ಸೆಪ್ಟ್ ಮಾಡಿದರೆ ಆವಾಗ ಆ ರೀತಿಯಾದಂತಹ ಒಪ್ಪಂದಕ್ಕೆ ನಾವು ಕರಾರು ಅಂತ ಹೇಳ್ತೀವಿ. ಆ ರೀತಿಯಾದಂತಹ ಒಪ್ಪಂದಕ್ಕೆ ನಾವು ಕರಾರು ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಒಂದು ಕರಾರು ಆಗಬೇಕಂದ್ರೆ ಒಂದು ಆಫರ್ ಇರಬೇಕು. ಆ ಆಫರನ್ನು ಇನ್ನೊಬ್ಬರು ಒಪ್ಕೊಳ್ಬೇಕು. ಆಮೇಲೆ ಕೊಟ್ಟಂತಹ ಆಫರ್ ಹೆಂಗಿರಬೇಕು ಅಂತಂದ್ರೆ, ಅದು ಆ ಕೊಡುಗೆ ಅಥವಾ ಆಫರ್ ಅಂತ ಏನು ಹೇಳ್ತೀವಿ ಅದು ಹೆಂಗಿರಬೇಕು? ಕಾನೂನಾತ್ಮಕವಾಗಿರಬೇಕು. ಮಾನ್ಯವಾದ ಒಪ್ಪಂದಕ್ಕೆ ಮೊದಲಿಗೆ ಕಾನೂನುಬದ್ಧವಾದ ಕೊಡುಗೆ ಮತ್ತು ಅದಕ್ಕೆ ಇನ್ನೊಂದು ಪಕ್ಷದಿಂದ ಸಮ್ಮತಿಯ ಅಗತ್ಯವಿರುತ್ತದೆ. ಇದಕ್ಕೆ ನಾವೇನಂತೀವಿ? ಮಾನ್ಯವಾದ ಒಪ್ಪಂದ. ಇದಕ್ಕೆ ಮಾನ್ಯವಾದ ಒಪ್ಪಂದದ ಬದಲು ನಾವು ಕರಾರು ಅಂತ ಹೇಳ್ಬೋದು. ಕರಾರು. ಒಂದು ಕರಾರು ಆಗಬೇಕು ಅಂದರೆ, ಕಾಂಟ್ರಾಕ್ಟ್ ಆಗಬೇಕು ಅಂತಂದರೆ, ಒಂದು ಆಫರ್ ಇರಬೇಕು, ಒಂದು ಅಕ್ಸೆಪ್ಟೆನ್ಸ್ ಇರಬೇಕು, ಕೊಡುಗೆ ಇರಬೇಕು, ಸ್ವೀಕೃತಿ ಇರಬೇಕು. ಆ ಕೊಡುಗೆ ಕಾನೂನಾತ್ಮಕವಾಗಿರಬೇಕು. ಅಂದ್ರೆ ಮಾತ್ರ ಅದು ಕರಾರಾಗ್ತದೆ. ಇಲ್ಲಾಂದ್ರೆ ಅದು ಕೇವಲ ಒಪ್ಪಂದವಾಗಿ ಉಳಿತದೆ. ಒಪ್ಪಂದವಾಗಿ ಉಳಿತದೆ, ಕರಾರಾಗೋದಿಲ್ಲ. ಅಂದರೆ ಎಲ್ಲ ಕರಾರುಗಳು ಒಪ್ಪಂದಗಳು. ಎಲ್ಲ ಕರಾರುಗಳು ಒಪ್ಪಂದಗಳು. ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಬಟ್ all agreements are not contracts. What is the condition that the agreement to become contract?
there must be a lawful offer. There must be a lawful offer. Is one the condition. This is one of the conditions. So, what is the second condition? This second condition is very important. This second condition is very important. Today, I will ask my friend to come to a particular hotel. Let us have a dinner. My friend will go there at the time when I call him, but I am not going there at all. I am not going there to the hotel. He will wait for some time. Right? I had given him an offer. He has accepted the offer. ಏನಿಲ್ಲ ಆಫರು, ನಾನು ಹಿಂಗೆ ಲಂಚ್ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅವರು ಲಂಚಿಗೆ ಬರೋಕ್ಕೆ ಒಪ್ಕೊಂಡ್ರು. ಇದು ಕೂಡ ಒಂದು ಒಪ್ಪಂದ. ಇದು ಕೂಡ ಒಂದು ಒಪ್ಪಂದ. ಆದರೆ ಇದು ಎಂಥ ಒಪ್ಪಂದ ಅಂತಂದರೆ, ನಾವು ಫ್ರೆಂಡ್ಶಿಪ್ನೊಳಗೆ ಮಾಡಿದಂತಹ ಒಪ್ಪಂದ. ಇಲ್ಲಿ ನಾವು ಕಾನೂನಾತ್ಮಕವಾಗಿ ಬೈಂಡಿಂಗ್ ಮಾಡಲ್ಲ. ಯಾರ ನಿಮಗೆ ಪಾರ್ಟಿ ಕೊಡ್ತೀನಿ ಅಂತ ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ನೀವು ಕೋರ್ಟ್ಗೆ ಹೋಗೋಕ್ಕೆ, ಬಿಕಾಸ್ ದೇರ್ ಈಸ್ ನೋ ಲೀಗಲ್ ಇಂಟೆನ್ಷನ್. ಈ ರೀತಿ ಆಗಬೇಕು ಅಂದ್ರೆ ಏನಿರಬೇಕು? ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್, ಕಾನೂನುಬದ್ಧ ಸಂಬಂಧವನ್ನು ರಚಿಸುವ ಉದ್ದೇಶ ಇರಬೇಕು. ಆವಾಗ ಅದು ಏನಾಗುತ್ತೆ? ಕರಾರಾಗುತ್ತೆ. ಎನ್ ಅಗ್ರಿಮೆಂಟ್ ಟು ಬಿಕಮ್ ಎ ಕಾಂಟ್ರಾಕ್ಟ್, ದ ಇಂಟೆನ್ಷನ್ ಆಫ್ ದ ಪಾರ್ಟೀಸ್ ಮಸ್ಟ್ ಬಿ ಟು ಕ್ರಿಯೇಟ್ ಎ ಲೀಗಲ್ ಬೈಂಡಿಂಗ್ ಫೋರ್ಸ್, ಲೀಗಲ್ ರಿಲೇಶನ್ಶಿಪ್. ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಕಾಂಟ್ರಾಕ್ಟ್ಗೆ ತಗೊಳ್ತೀವಿ, ಇಲ್ಲ ಅಂದ್ರೆ ತಗೊಳ್ತಿಲ್ಲ. ನೆಕ್ಸ್ಟ್, ಪಾರ್ಟೀಸ್ ಮಸ್ಟ್ ಇಂಟೆಂಡ್ ಟು ಕ್ರಿಯೇಟ್ ಎ ಲೀಗಲ್ ಆಬ್ಲಿಗೇಷನ್. ಅವರು ಏನಾಗಬೇಕು? ಕಾನೂನಾತ್ಮಕವಾಗಿ ಜವಾಬ್ದಾರಿಗಳನ್ನು ಹೊಂದಬೇಕು. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ಏನಂದರೆ, ನಂದೊಂದು 30-40 ಸೈಟ್ ಇದೆ. ನಾನು ಸೈಟ್ ಸೇಲ್ ಮಾಡ್ತೀನಿ. ರೈಟ್? ಸೊ I will give a offer that I will sell the site for 30 lakh rupees. There is another person who agrees to take it for 30 lakh rupees. Then we will enter into an agreement called sale deed. Sale deed. So this is a concept of contract. Andre, as per the Indian law, property can be sold, property can be purchased under the TP Act. So accordingly, I have sold the property, he has taken the property. What is the offer? My offer is, I will give it for 40 lakhs. And he gives me 40 lakhs. So I have got the benefit. He has got the property. My property has gone and money has come. For me, money has come. This is my benefit. For him, he got the site. It is his benefit. So this is a contract. I have told you, A asks B to murder C. That is also an agreement. But Indian rules do not permit any person to kill another person. So contract cannot be done. Supari is illegal. If the agreement is illegal, it cannot be a contract. If the agreement is of a friendly nature, it is not a contract. To an agreement to become contract, there must be a legal binding. That is a very important thing in the contract. Then lawful consideration. This is what is very important. Lawful consideration. The consideration must be lawful. What is consideration? I have given the site to my friend. So the site is consideration to him. He has given me 40 lakh rupees. That 40 lakh rupees is consideration to me. ಪ್ರತಿಫಲ. ಯಾವುದೇ ಒಂದು ಒಪ್ಪಂದದಲ್ಲಿ ನಾವೇನು ಮಾಡ್ತೀವಿ? ಪ್ರತಿಫಲವನ್ನು ನೋಡ್ತೀವಿ. ಪ್ರತಿಫಲವೂ ಕೂಡ ಕಾನೂನಾತ್ಮಕವಾಗಿರಬೇಕು. A tells B to murder C. Here, the consideration is not lawful. Supposing if A tells B to murder C so that he will give 1 crore rupees to B. B, believing A, murders C, but A will not give 1 lakh rupees. Then B cannot go to court saying that A has not given me money, because it is not a lawful consideration. The act itself is
criminal, unlawful, then the consideration also becomes unlawful, not the lawful consideration. Something value must be exchanged. ಹೇಳಿದ್ನಲ್ಲ ನಾನು, ಒಪ್ಪಂದದಲ್ಲಿ ಬದಲಾಗಿ ಮೌಲ್ಯಯುತವಾದದ್ದೇನಾದರೂ ಇರಬೇಕು. ಒಪ್ಪಂದಕ್ಕೆ ಬದಲಾಗಿ ಮೌಲ್ಯಯುತವಾದದ್ದೇನಾದರೂ ಇರಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಕಾಲದಲ್ಲಿ ಈ ದುಡ್ಡಿನ ವ್ಯವಹಾರ ಕಡಿಮೆ ಇತ್ತು ರೀ ಹಳ್ಳಿಯೊಳಗೆ. ನಾವು ಒಂದು ಅರ್ಪಾವು ಪಾವು ಅಂತೀವಿ, ಚಟಾಕು ಅಂತೀವಿ, ಅಷ್ಟು ಜೋಳ ತಗೊಂಡು ಹೋಗ್ತಿದ್ವಿ. ನಾವು ಅದ್ರ ಜೋಳ ಅಂಗಡಿಗೆ ಕೊಡ್ತಿದ್ವಿ, ಅವ್ರು ನಮಗೆ ಚಾಕ್ಲೇಟ್ ಕೊಡ್ತಿದ್ರು. ಸೊ ಬಾರ್ಟರ್ ಸಿಸ್ಟಮ್ ಇತ್ತು ಮೊದಲು. ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತು, ದಟ್ ಈಸ್ ಆಲ್ಸೋ ಕನ್ಸಿಡರೇಷನ್, ರೈಟ್? ಸೊ ಐ ಆಮ್ ಟ್ರೈಂಗ್ ಟು ಟೆಲ್ ಯು ದ ಸ್ಟೆಪ್ಸ್. ನಂಬರ್ 1 ಏನಿರಬೇಕು? ಆಫರು, ಅಕ್ಸೆಪ್ಟೆನ್ಸ್ ಇರಬೇಕು. ಮತ್ತು ನಂಬರ್ 2 ಏನಿರಬೇಕು? ನೀವು ಮಾಡ್ತಕ್ಕಂತಹ ಸಂಬಂಧ ಕಾನೂನಾತ್ಮಕ ಬಾಧ್ಯತೆಗಳನ್ನು ಉಂಟು ಮಾಡುವುದಾಗಿರಬೇಕು ಮತ್ತು ನೀವು ಕೊಡುವಂತಹ ಪ್ರತಿಫಲ ಕಾನೂನಾತ್ಮಕವಾಗಿರಬೇಕು. ಇವು ಸ್ಟೆಪ್ಗಳು. ದೀಸ್ ಆರ್ ಆಲ್ ದಿ ಸ್ಟೆಪ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಲಾಫುಲ್ ಕಾಂಟ್ರಾಕ್ಟ್. ನೋಡಿ, ಮತ್ತೆ ಕರಾರನ್ನು ಮಾಡಿಕೊಳ್ಳುವವರಿಗೆ ಕಂಡೀಷನ್ ಇದ್ದಾವೆ. ಅವನಿಗೆ ಕರಾರು ಮಾಡಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಕೆಪಾಸಿಟಿ ಟು ಕಾಂಟ್ರಾಕ್ಟ್. ನೀವು ಕರಾರು ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇರಬೇಕು. ಯಾರ ಸಾಮರ್ಥ್ಯ ಇರ್ತದೆ? ಪಾರ್ಟೀಸ್ ಮಸ್ಟ್ ಬಿ ಕಾಂಪಿಟೆಂಟ್. ಯಾರು ಮೆಜಾರಿಟಿ ಇರ್ತಾರೋ, ಯಾರ ಮನಸ್ಸು ಸರಿಯಾಗಿರ್ತದೋ ಮತ್ತು ನಾಟ್ ಡಿಸ್ಕ್ವಾಲಿಫೈಡ್, ಯಾರು ಅನರ್ಹರಾಗಿರ್ತಾರೋ, ಅಲ್ದವರು ಮಾತ್ರ ಕಾಂಟ್ರಾಕ್ಟ್ ಮಾಡಬಹುದು. ಅಂದರೆ ಎ ಮೈನರ್ ಕ್ಯಾನಾಟ್ ಕಾಂಟ್ರಾಕ್ಟ್. ಬಾಲಕರು ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಮೈನರ್ ಕ್ಯಾನಾಟ್ ಕಾಂಟ್ರಾಕ್ಟ್. ಲುನಾಟಿಕ್ ಕ್ಯಾನಾಟ್ ಕಾಂಟ್ರಾಕ್ಟ್. ಲುನಾಟಿಕ್ ಅಂದರೆ ಬುದ್ಧಿ ಮಾಂದ್ಯ ಇರುವಂಥವನು, ಅವನು ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಯಾರನ್ನ ಡಿಸ್ಕ್ವಾಲಿಫೈ ಮಾಡಿರ್ತಾರೋ ಅವರು ಕಾಂಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಲೀಗಲ್ ಈಗ ಅದಕ್ಕೇನಂತಾರಂದರೆ ಸೋಡ್ ಚೀಟಿ ತೊಗೊಂಡವ್ರು ಅಂತ ಹೇಳ್ತಾರೆ. ಸೋಡ್ ಚೀಟಿ ತೊಗೊಂಡವರು ಅಂತ ಕನ್ನಡದೊಳಗೆ ಹೇಳ್ತಾರೆ. ಇಂಗ್ಲೀಷಲ್ಲಿ ಇನ್ಸಾಲ್ವೆಂಟ್ ಅಂತಾರೆ, ಡಿಕ್ಲೇರ್ಡ್ ಇನ್ಸಾಲ್ವೆಂಟ್. ಅಂಥವ್ರಿಗೆ ಕಾಂಟ್ರಾಕ್ಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ಆ ಇನ್ಸಾಲ್ವೆಂಟ್ ಅಂದರೆ ಏನು ಅನ್ನೋದನ್ನು ಆಮೇಲೆ ನೋಡೋಣ. ಪಕ್ಷಗಳು ವಯಸ್ಕರಾಗಿರಬೇಕು, ಬುದ್ಧಿ ಸಂಪನ್ನರಾಗಿರಬೇಕು ಮತ್ತು ಕಾನೂನಾತ್ಮಕ ಯೋಗ್ಯತೆ ಹೊಂದಿರುವವರಾಗಿರ್ಬೇಕು. ಕಾನೂನಾತ್ಮಕ ಯೋಗ್ಯತೆಯನ್ನು ಹೊಂದಿರುವಂಥವರಾಗಿರ್ಬೇಕು. ಅವರು ಮಾತ್ರ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆ್ಯಂಡ್ ದಿಸ್ ಒನ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಮುಕ್ತ ಸಮ್ಮತಿ ಇರಬೇಕು, ಫ್ರೀ ಕನ್ಸೆಂಟ್. ದೇರ್ ಶುಡ್ ನಾಟ್ ಬಿ ಎನಿ ಕೋರ್ಷನ್. ಒತ್ತಡ ಇರಬಾರ್ದು. ಇಬ್ಬರು ಮನಸ್ಸ ಒಪ್ಪಂದವನ್ನು ಮಾಡ್ಕೊಂಡಿರ್ಬೇಕು. ಇನ್ನೊಬ್ಬರ ಮೇಲೆ ಒತ್ತಡ ಹೇರಿ ಮಾಡುವುದಲ್ಲ. ನೀವು ಗನ್ ಪಾಯಿಂಟಲ್ಲಿ ಹಿಡ್ಕೊಂಡು ಸೈನ್ ಮಾಡುವಂತ ಮಾಡಿಸಿದ್ರೆ ಆಗೋದಿಲ್ಲ. ದಟ್ ಕಾಂಟ್ರಾಕ್ಟ್ ಬಿಕಮ್ಸ್ ಲೇಟರ್ void. Consent should not be caused by coercion, undue influence, fraud, misrepresentation or mistake. ಇದು ಯಾವುದೂ ಇರಬಾರ್ದು. ಇವೆಲ್ಲ ಶಬ್ದಗಳನ್ನು ವಿವರವಾಗಿ ನಾವು ಚರ್ಚೆ ಮಾಡ್ತೀವಿ. ಕನ್ಸೆಂಟ್ ಮಸ್ಟ್ ನಾಟ್ ಬಿ ಬೈ ಕೋರ್ಷನ್. ಒತ್ತಡದಿಂದ ಇರಬಾರ್ದು. ಅನ್ಡ್ಯೂ ಇನ್ಫ್ಲೂಯೆನ್ಸ್. ವಾಟ್ ಈಸ್ ಅನ್ಡ್ಯೂ ಇನ್ಫ್ಲೂಯೆನ್ಸ್? There are certain relations like doctor-patient, like lawyer-client, father-mother, teacher-student,
All these are fiduciary relations. Normally what doctor tells, patient will listen. Normally what the lawyer tells, the client will accept it as true. Normally parents, what they say, children accept it. So that sort of a influence should not be used. For example, Swamiji, deity. ಭಕ್ತರ ಮೇಲೆ ಸ್ವಾಮೀಜಿಗಳ ಪ್ರಭಾವ ಬೀರ್ಬೋದು. ಆ ರೀತಿಯಾದಂತಹ ಪ್ರಭಾವಗಳು ಇರಬಾರ್ದು. ಫ್ರಾಡ್ ಗೊತ್ತಿದೆ ನೀವು, 420. ಮೋಸ ಇರಬಾರ್ದು. ಸುಳ್ಳು ಹೇಳಿ ಕಾಂಟ್ರಾಕ್ಟ್ ಮಾಡಬಾರ್ದು. ನನ್ನ ಹತ್ರ ಆಸ್ತಿನೇ ಇಲ್ಲ, ಆದರೆ ನಾನು ಯಾರ್ದೋ ಆಸ್ತಿ ತೋರಿಸ್ಬಿಟ್ಟು ನಾನು ಅವರಿಗೆ ಸೇಲ್ ಮಾಡಿದರೆ ಇಟ್ ಈಸ್ ಎ ಫ್ರಾಡ್. ದೆನ್ ಮಿಸ್ರಿಪ್ರೆಸೆಂಟೇಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಶಿವಪ್ಪ, ರೈಟ್? I cannot represent myself as somebody else. I cannot represent as Basappa. That is misrepresentation. Mistake. What is mistake? You cannot confuse a person. For example, I have got 2 houses in Chikmagalur, one at Gandhinagar and another at Vijaypura. For example, I am asking my friend to purchase my house. My friend thinks that he has seen my house in Gandhinagara, but he agrees to pay some amount, and once he comes for the possession, I will show 1 BHK house of Vijaypura. Then it is a mistake. He thought it is Gandhinagara house, but I have sold him Vijaypura house. So he has understood my offer mistakenly. ತಪ್ಪು ಗ್ರಹಿಕೆ ಅಂತಾರೆ ಅದಕ್ಕೆ. ತಪ್ಪು ಗ್ರಹಿಕೆಯಿಂದ ಸಮ್ಮತಿ, ಬಲಾತ್ಕಾರ, ಒತ್ತಡ, ವಂಚನೆ ಮತ್ತು ತಪ್ಪು ಧಾರಣೆಯಿಂದ ಆಗಿರಬಾರ್ದು. ಈ ರೀತಿ ಇರಬಾರ್ದು. ಅಂದರೆ ಮುಕ್ತ ಮನಸ್ಸಿನಿಂದ ಕಾಂಟ್ರಾಕ್ಟು ಮಾಡ್ಕೋಬೇಕು. ಆ್ಯಂಡ್ ದೆನ್ ಕಮ್ಸ್ ದಿ ಆಬ್ಜೆಕ್ಟ್. ಉದ್ದೇಶ ಕಾನೂನಾತ್ಮಕವಾಗಿರಬೇಕು. ಕಾನೂನುಬದ್ಧ ಉದ್ದೇಶ, ಕಾನೂನಾತ್ಮಕ ಉದ್ದೇಶ ಇರಬೇಕು. Contracts with B to murder C, unlawful. Lawful alla. I am selling a house, lawful. I am entering into contract with a office for office automation, lawful. Giving supari, unlawful. Murdering somebody, unlawful. So ನಿಮ್ಮ ಉದ್ದೇಶ ಏನಾಗಿರಬೇಕು? ಕಾನೂನಾತ್ಮಕವಾಗಿರಬೇಕು. ಸೊ ಈ ಎಲ್ಲ ಹಂತಗಳನ್ನು ನಾವು ಗಮನಿಸಬೇಕಾಗ್ತದೆ. ಈ ಎಲ್ಲ ಹಂತಗಳನ್ನು ನಾವು ಎಲ್ಲಿ ಗಮನಿಸಬೇಕು? ಫಾರ್ಮೇಷನ್ ಆಫ್ ದ ಕಾಂಟ್ರಾಕ್ಟ್ ಅಲ್ಲಿ ಗಮನಿಸಬೇಕು. ನೆನ್ಪಿಟ್ಕೊಳ್ಳಿ. ಆಲ್ ದೀಸ್ ಥಿಂಗ್ಸ್, ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್, ಸ್ಟೆಪ್ಸ್ ಇನ್ವಾಲ್ವ್ಡ್: ಆಫರ್ ಅಂಡ್ ಅಕ್ಸೆಪ್ಟೆನ್ಸ್, ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್, ದೆನ್ ಕೆಪಾಸಿಟಿ ಟು ಮೇಕ್ ಕಾಂಟ್ರಾಕ್ಟ್, ಫ್ರೀ ಕನ್ಸೆಂಟ್, ಲಾಫುಲ್ ಆಬ್ಜೆಕ್ಟ್. ಸೊ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ದೇರ್ ಇನ್ ಎ ಫಾರ್ಮೇಷನ್ ಆಫ್ ಎ ಕಾಂಟ್ರಾಕ್ಟ್. ನಾನು ಸಂಕ್ಷಿಪ್ತವಾಗಿ ಇಡೀ ಕಾಂಟ್ರಾಕ್ಟ್ ಆ್ಯಕ್ಟ್ನ ಹೇಳ್ತಾ ಇದ್ದೀನಿ ನಿಮಗೆ. ಕಾಂಟ್ರಾಕ್ಟರಲ್ಲಿ ಏನಿರ್ತದೆ ಅಂತಂದರೆ ಆಫರ್ ಇರ್ತದೆ, ಅಕ್ಸೆಪ್ಟೆನ್ಸ್ ಇರ್ತದೆ. ಆಫರು ಅಕ್ಸೆಪ್ಟೆನ್ಸ್ ಹೆಂಗಿರಬೇಕು ಅಂತಂದರೆ ಲಾಫುಲ್ ಆಗಿರಬೇಕು. ಲೀಗಲ್ ಬೈಂಡಿಂಗ್ ಕ್ರಿಯೇಟ್ ಮಾಡಬೇಕು. ಅದು ಲೀಗಲ್ ಬೈಂಡಿಂಗ್ ಕ್ರಿಯೇಟ್ ಮಾಡಿದ ಮೇಲೆ ಮಾಡುವಂಥ ವ್ಯಕ್ತಿಗಳು ಹೆಂಗಿರಬೇಕು? ಅವರಿಗೆ ಕೆಪಾಸಿಟಿ ಇರಬೇಕು ಕಾಂಟ್ರಾಕ್ಟ್ ಮಾಡೋದು. ಮಕ್ಕಳಾಗಿರಬಾರ್ದು, ಮೈನರ್ಸ್ ಇರಬಾರ್ದು, ಅಥವಾ ಲುನಾಟಿಕ್ ಇರಬಾರ್ದು, ಅಥವಾ ಇನ್ಸಾಲ್ವೆಂಟ್ ಇರಬಾರ್ದು, ಡಿಕ್ಲೇರ್ಡ್ ಇನ್ಸಾಲ್ವೆಂಟ್ ಇರಬಾರ್ದು. ಅಂಥವರು ಕಾಂಟ್ರಾಕ್ಟ್ ಮಾಡ್ಬೋದು. ಆಮೇಲೆ ಪ್ರೆಷರಿಂದ ಕಾಂಟ್ರಾಕ್ಟ್ ಮಾಡೋ ಹಾಗಿಲ್ಲ, ಒಳ್ಳೆಯ ಮನಸ್ಸಿಂದ ಮಾಡಬೇಕು. ಕನ್ಸೆನ್ಸಸ್ ಆ್ಯಡ್ ಐಡಮ್ ಅಂತ ಅದಕ್ಕೆ ಏನು ಹೇಳ್ತಾರೆ? ಕನ್ಸೆನ್ಸಸ್ ಆ್ಯಡ್ ಐಡಮ್. ಫ್ರೀ ಕನ್ಸೆಂಟ್ಗೆ ನಾವು ಇದಕ್ಕೆ ಇನ್ನೊಂದು ಶಬ್ದ ಏನು ಹೇಳ್ಬೋದು ಅಂದರೆ ಕನ್ಸೆನ್ಸಸ್ ಆ್ಯಡ್ ಐಡಮ್ ಅಂತಾರೆ ಇದಕ್ಕೆ. ದ ವರ್ಡ್ ಕಾಲ್ಡ್ ಈಸ್ ಕನ್ಸೆನ್ಸಸ್ ಆ್ಯಡ್ ಐಡಮ್. ನಾನು ಏನು ಆಫರ್ ಮಾಡ್ತೀನೋ ನಿಜವಾಗಿ ಅವನು ಅದನ್ನೇ ತಿಳ್ಕೊಂಡಿರ್ಬೇಕು, ಅಕ್ಸೆಪ್ಟ್ ಮಾಡೋನು. ನಾನು ಆಫರ್ ಮಾಡೋದೇ ಒಂದು, ಅವನು ತಿಳ್ಕೊಳ್ಳೋದೇ ಒಂದು. ಒಂದು ಡೈಲಾಗ್ ಇದೆ, ಸೇಠ್ಜಿ ಆಜ್ಮರ್ ಗಯೆ ಅಂತ ಹೇಳಿ. ನಾನು ಸೇಠ್ಜಿ ಆಜ್ಮರ್ ಗಯೆ ಅಂತ ಹೇಳೋದನ್ನು ಅವನು ಸೇಠ್ಜಿ ಅವರು ಇವತ್ತು ಅಜ್ಮೇರ್ಗೆ ಹೋಗ್ಯಾರ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಗ್ರಹಿಕೆ. ಕನ್ಷಿಯಸ್ ಮನಸ್ಸು ಒಟ್ಟಿರಲ್ಲ. ನಾನು ಅಂದದ್ದೇ ಬೇರೆ, ಅವ ತಿಳ್ಕೊಂಡಿದ್ದೇ ಬೇರೆ. ನಾನು
ವಿಜಯಪುರದಲ್ಲಿರ್ತಕ್ಕಂತಹ ಚಿಕ್ಕಮಗಳೂರಿನ ಮನೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಆದರೆ ಅವನು ಗಾಂಧಿನಗರದಲ್ಲಿ ಇರ್ತಕ್ಕಂಥ ನಂದು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗು ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾನೆ. ಅಂದರೆ ದೇರ್ ಈಸ್ ನೋ ಕನ್ಸೆನ್ಸಸ್ ಆ್ಯಡ್ ಐಡಮ್ ಅಂತಕ್ಕಂಥದ್ದು. ಅದಕ್ಕೆ ಅಂದರೆ ಎರಡೂ ಒಂದೇ ಇರ್ಬೋದು. ಆಮೇಲೆ ಕೋರ್ಷನ್ ಇರಬಾರ್ದು, ಒತ್ತಡದಿಂದ ಇರಬಾರ್ದು, ಮನಸ್ಸು ಒತ್ತಾಯದಿಂದ ಇರಬಾರ್ದು, ಫ್ರೀ ಕನ್ಸೆಂಟ್ ಇರಬೇಕು. ಇಟ್ ಶುಡ್ ಬಿ ಫ್ರೀ ಕನ್ಸೆಂಟ್, ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಉದ್ದೇಶ ಕಾನೂನಾತ್ಮಕವಾಗಿರಬೇಕು. ಈ ಎಲ್ಲ ಸ್ಟೆಪ್ಗಳನ್ನು ನಾವು ಗಮನಿಸಬೇಕು. ದ್ಯಾಟ್ ಫಾರ್ಮ್ಸ್ ಎ ಲೀಗಲ್ ಕಾಂಟ್ರಾಕ್ಟ್. ದೆನ್ ಕಮ್ಸ್ ಹೌ ದಿ ಪರ್ಫಾರ್ಮೆನ್ಸ್. ಸಿ, ಪರ್ಫಾರ್ಮೆನ್ಸ್ ಒಂದು ಒಪ್ಪಂದ ಅಂತ ಹೇಳೋದನ್ನ ನೀವು ದಯವಿಟ್ಟು ಎಲ್ಲಿ ಒಪ್ಪಂದ ಇದೆಯೋ ಅದನ್ನು ಕರಾರು ಅಂತ ಮಾಡ್ಕೊಂಬಿಡಿ. ಕರಾರು. ಈ ಕಾರ್ಯರೂಪಕ್ಕೆ ಇರ್ತಕ್ಕಂತಹ ಏನು ಸ್ಟೆಪ್ಗಳಿದಾವೆ ನೋಡೋಣ. ಹೂ ಮಸ್ಟ್ ಪರ್ಫಾರ್ಮ್, ಕಾರ್ಯರೂಪಗೊಳಿಸಬೇಕಾದವರು ಯಾರು? ಪ್ರಾಮಿಸರ್ ಹಿಮ್ಸೆಲ್ಫ್. ಯಾರು ವಚನ ಕೊಟ್ಟಿರ್ತಾನಲ್ಲ, ವಚನಗಾರ, ಅವನು ತನ್ನ ಜವಾಬ್ದಾರಿಯನ್ನು ಅವನೇನು ಮಾಡಬೇಕು? ನಿರ್ವಹಿಸಬೇಕು. ಆರ್ ಹೀಸ್ ಏಜೆಂಟ್, ಅವನು ತಾನಾರು ಮಾಡ್ಬೋದು, ಯಾರ ಕಡೆಯಿಂದ ಮಾಡಿಸ್ಬೋದು. ಅವನು ತನ್ನ ಭರವಸೆಯನ್ನು ಏನು ಮಾಡಬೇಕು? ಈಡೇರಿಸಬೇಕು. ಭರವಸೆಯನ್ನು ಈಡೇರಿಸುವಂತಹ ಶಬ್ದ. ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಪರ್ಫಾರ್ಮೆನ್ಸ್. ನೋಡಿ, ಭರವಸೆಯನ್ನು ಯಾವ ಜಾಗದಲ್ಲಿ ಯಾವ ಸಂದರ್ಭದಲ್ಲಿ ಈಡೇರಿಸ್ಬೇಕಂತಕ್ಕಂಥದ್ದು ಮುಖ್ಯ, ಅದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಚಿಕ್ಕಮಗಳೂರಿನಲ್ಲಿ ಒಂದು ಈವೆಂಟ್ ನಡೀತಾ ಇದೆ, ಅಲ್ಲಿ ಒಂದು ಫಂಕ್ಷನ್ ಮಾಡಬೇಕು. ಆ ಫಂಕ್ಷನ್ ಇರೋದು 10ನೇ ತಾರೀಕು. ಆ 10ನೇ ತಾರೀಕು ಫಂಕ್ಷನ್ಗೆ ಬೆಂಗಳೂರಿನಿಂದ ಬಂದು ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡಬೇಕು. 10ನೇ ತಾರೀಕಿಗೆ ನನಗೆ 11ನೇ ತಾರೀಕು ಅಥವಾ 10ನೇ ತಾರೀಕು ಮಧ್ಯಾಹ್ನ ನನ್ನ ಫಂಕ್ಷನ್ ಇದೆ ಅಂತ ಇಟ್ಕೊಳ್ಳಿ. 10ನೇ ತಾರೀಕಿನ ಬೆಳಿಗ್ಗೆ ಅದು ರೆಡಿ ಆಗಬೇಕು. ಆ ಬೆಂಗಳೂರಿನಿಂದ ಅವನು 12ನೇ ತಾರೀಕಿಗೆ ಬಂದು ನನಗೆ ಆ ಸ್ಟೇಜ್ ರೆಡಿ ಮಾಡಿಕೊಟ್ರೆ ಏನು ಪ್ರಯೋಜನ? ಸೊ ಟೈಮ್ ಇಸ್ ದ ಎಸೆನ್ಸ್. ಕೆಲವು ಕಾಂಟ್ರಾಕ್ಟಲ್ಲಿ ಏನಿರುತ್ತೆ? ಟೈಮು. ಮತ್ತು ಯಾವ ಜಾಗದಲ್ಲಿ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟು. ಓಕೆ, ಮಸ್ಟ್ ಬಿ ಪರ್ಫಾರ್ಮ್ಡ್ ಎಟ್ ಅಗ್ರೀಡ್ ಟೈಮ್ ಆ್ಯಂಡ್ ಪ್ಲೇಸ್. ಟೈಪ್ಸ್ ಆಫ್ ಪರ್ಫಾರ್ಮೆನ್ಸ್ ನೋಡಿ, ಅವರು ಕಾರ್ಯಗತೆಯನ್ನು ಹೆಂಗೆ ಮಾಡಬೇಕು? ತಾವೇ ಕಾರ್ಯಗತವನ್ನು ಮಾಡಬೇಕು, ಅಥವಾ ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್. ಅವರು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ನೀವು ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ ಅಂದರೆ ಆವಾಗ ಅದಕ್ಕೆ ನಾವೇನಂತೀವಿ? ಅಟೆಂಪ್ಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಈ ರೀತಿ ಈ ಪರ್ಫಾರ್ಮೆನ್ಸ್ ಕೂಡ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ನಲ್ಲಿ. ಒಂದು, ಯಾರು ವಚನ ಕೊಟ್ಟಿರ್ತಾರೋ ಅವ್ರು ಪರ್ಫಾರ್ಮ್ ಮಾಡಬೇಕು. ಆಮೇಲೆ ಸರಿಯಾದ ಸಮಯಕ್ಕೆ ಪರ್ಫಾರ್ಮ್ ಮಾಡಬೇಕು, ಕಾರ್ಯಗತ ರೂಪಕ್ಕೆ ತರಬೇಕು. ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಮಾಡೋದಿದ್ರೆ ಅವರೇ ಮಾಡಬೇಕು. ಅಥವಾ ಆ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ತಮ್ಮದಿದೆ, ಆಫರ್ ಟು ಪರ್ಫಾರ್ಮ್ ಈವನ್ ಇಫ್ ನಾಟ್ ಅಕ್ಸೆಪ್ಟೆಡ್. ನೋಡಿ, ಒಂದು ಪರ್ಫಾರ್ಮೆನ್ಸನ್ನು ನೀವು ಅವ್ರು ಮಾಡೋಕ್ಕೆ ಬರ್ತಾರೆ, ನೀವು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಸ್ಟೇಟೆಡ್ ಆ್ಯಸ್ ಡನ್ ಅಂತ ಲೆಕ್ಕ ಅದು. ಓಕೆ, ದೆನ್ ರೆಫ್ಯೂಸಲ್ ಟು ಪರ್ಫಾರ್ಮ್. ಇದು ಕೂಡ ಇರುತ್ತೆ ಕೆಲವೊಮ್ಮೆ, ಪರ್ಫಾರ್ಮ್ ಮಾಡೋದಕ್ಕೆ ಒಪ್ಪದೇ ಇರುವಂತಹ ಸಂದರ್ಭ. ಆವಾಗ ಏನು ಮಾಡೋದು? ಪರ್ಫಾರ್ಮ್ ಮಾಡಲಿಕ್ಕೆ ಅವನು ಒಪ್ಪಲಿಲ್ಲ ಅಂತಂದರೆ ಅವನು ಹಾನಿಯನ್ನು ಭರಿಸಬೇಕಾಗ್ತದೆ. ಈ ಪಾರ್ಟಿ ರೆಫ್ಯೂಜೀಸ್ ಇಟ್ ಮೇ ಲೀಡ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇದು ಒಂದು ಸ್ಟೆಪ್ಪು ಕಾಂಟ್ರಾಕ್ಟಲ್ಲಿ. ಇನ್ನೊಂದು ಸ್ಟೆಪ್ ಏನು ಅಂತಂದರೆ, ಅವನು ಭರವಸೆಯನ್ನು ಈಡೇರಿಸಬೇಕಾಗಿರ್ತದೆ, ತನ್ನ ಕೆಲಸವನ್ನು ಜವಾಬ್ದಾರಿಯನ್ನು ಮಾಡಬೇಕಾಗಿರ್ತದೆ. ಅವನು ಮಾಡೋದಿಲ್ಲ ಅಂದ್ರೆ ಅವನು ಜೈಲಿಗೆ ಕಳ್ಸೋಕ್ಕಾಗಲ್ಲ, ಕ್ರಿಮಿನಲ್ ಕೇಸ್ ಆಗಲ್ಲ. ಕಾಂಟ್ರಾಕ್ಟ್ನಲ್ಲಿ ಏನಾಗುತ್ತೆ? ಇಟ್ ಇಸ್ ಓನ್ಲಿ ಎ ಸಿವಿಲ್ ಶೂಟ್ ಅಂತ ಹೇಳ್ತಾರೆ. ಇದೊಂದು ಸಿವಿಲ್ ವ್ಯಾಜ್ಯ, ದಿವಾನಿ ವ್ಯಾಜ್ಯ ಕಾಂಟ್ರಾಕ್ಟ್. ಆದ್ದರಿಂದ ನೀವೇನು ಮಾಡ್ಬೋದು? ಹಾನಿ ಕೇಳ್ಬೋದು. ಅವನು ತನ್ನ ಒಪ್ಪಂದ ಅಥವಾ ಕರಾರಿನ ಉಲ್ಲಂಘನೆ ಮಾಡಿದಾಗ, ಇದಕ್ಕೆ ಮತ್ತೆ ಕರಾರಿನ ಉಲ್ಲಂಘನೆಯಾಗಬಹುದು. ಉಲ್ಲಂಘನೆಯಾದಾಗ ನಷ್ಟ ಪರಿಹಾರವನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕೆ ನಾವೇನಂತೀವಿ ಅಂದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತೀವಿ. ಕರಾರಿನ ಉಲ್ಲಂಘನೆ. ಫೇಲಿಯರ್ ಟು ಪರ್ಫಾರ್ಮ್ ಲೀಡ್ಸ್ ಟು ಲೀಗಲ್ ರೆಮಿಡೀಸ್. ಒಂದು ಕರಾರನ್ನು ಉಲ್ಲಂಘನೆ ಮಾಡಿದರೆ ಕಾನೂನಾತ್ಮಕವಾದ ಪರಿಹಾರವನ್ನು ಕೇಳುವ ಅಧಿಕಾರ ಯಾರು ಉಲ್ಲಂಘನೆ ಮಾಡಿರ್ತಾರೋ ಅವ್ರ ವಿರುದ್ಧ ಪಾರ್ಟಿಗೆ ಇರ್ತದೆ. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ನೋಡಿ, ಈ ಸಾಧ್ಯತೆ ಇದೆ. ಓಕೆ, ಕರಾರನ್ನು ಒಪ್ಪಿ ಆ ಕರಾರಿನ ಬಾಧ್ಯತೆಗಳನ್ನು ಈಡೇರಿಸುವಂಥದ್ದು ಸಾಮಾನ್ಯ ಸಾಧ್ಯತೆ. ಅದನ್ನು ಸರಿಯಾಗಿ ಈಡೇರಿಸಿದರೆ ಕಾಂಟ್ರಾಕ್ಟ್ ಆ್ಯಕ್ಟ್ ಪಿಕ್ಚರಿಗೆ ಬರೋದಿಲ್ಲ. ಅವರುಂಟು ಶೆಟ್ಲ್ ಆಗಿಬಿಡುತ್ತೆ. ಅವರ್ ಕಾಂಟ್ರಾಕ್ಟ್ ಆ್ಯಕ್ಟ್ ವಿಲ್ ನಾಟ್ ಎಂಟರ್ ದೇರ್. ಅವರ್ ಕಾಂಟ್ರಾಕ್ಟ್ ಆ್ಯಕ್ಟ್ ವಿಲ್ ಎಂಟರ್
only when this thing is happening, that is attempted performance or refusal to perform or breach of contract. ಇಂತಹ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಆಕ್ಟ್ ವಿಲ್ ಇಂಟರ್ಫಿಯರ್. ಆ ವ್ಯಕ್ತಿ ಕೋರ್ಟಿಗೆ ಹೋಗ್ತಾನೆ. ಫಸ್ಟ್ ಆಫ್ ಆಲ್ ಕೋರ್ಟ್ಗೆ ಹೋದ ಕೂಡಲೇ ಕೋರ್ಟ್ ನೋಡೋದೇ ಇದೆ, ನೀವು ಮಾಡಿದಂತಹ ಒಪ್ಪಂದ ಇದೆಯಲ್ಲ ಅದು ಕರಾರು ಹೌದು ಅಲ್ಲ ಅಂತ. ಎಲ್ಲ ಒಪ್ಪಂದಗಳು ಕರಾರಲ್ಲ, ಎಲ್ಲ ಒಪ್ಪಂದಗಳು ಕರಾರಲ್ಲ. ನಾ ಹೇಳಿದ್ನಲ್ಲ, ಸುಪಾರಿ ಈಸ್ ನಾಟ್ ಎ ಕಾಂಟ್ರಾಕ್ಟ್, ಇಟ್ ಈಸ್ ಎನ್ ಅಗ್ರಿಮೆಂಟ್. ಅದೊಂದು ಒಪ್ಪಂದ, ಆದರೆ ಅದು ಕರಾರಲ್ಲ. ಅದು ಅಂದರೆ ಕೋರ್ಟ್ಗೆ ಹೋದ ಕೂಡಲೇ ನಿಮಗೆ ಫಸ್ಟ್ ಪ್ರಶ್ನೆ ಬರೋದು, ನೀವು ಮಾಡಿಕೊಂಡಿರೋದು ಕರಾರ ಒಪ್ಪಂದ. ಕರಾರು ಕೂಡ ಒಂದು ಒಪ್ಪಂದವೇ. ಯಾವ ಒಪ್ಪಂದ ಕಾನೂನಾತ್ಮಕವಾಗಿದೆಯೋ ಅದು ಕರಾರು. ಅದು ಇದ್ದ ಮೇಲೆ ಉಳಿದ ವಿಷಯಗಳನ್ನ ಕೋರ್ಟ್ ನೋಡುತ್ತೆ. ಇಲ್ಲಿ ಒಪ್ಪಂದದಲ್ಲಿ ಏನಾಗಿದೆ, ನಿಮ್ಮ ಇನ್ನೊಬ್ಬ ಪಾರ್ಟಿ ಇದಾರಲ್ಲ ಅವರು ಈ ಕರಾರಿನ ಉಲ್ಲಂಘನೆಯನ್ನು ಮಾಡಿದ್ದಾರೆಯೇ ಅಂತಕ್ಕಂಥದ್ದು ನೋಡುತ್ತೆ. ಆದರೆ ಆ ಉಲ್ಲಂಘನೆ ಒಂದು ಎಂಥ ಸಂದರ್ಭದಲ್ಲಿ ಆಗ್ಬೋದು ಅಂತಂದ್ರೆ, ಅದನ್ನು ಕಾರ್ಯಗತ ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿನೂ ಉಲ್ಲಂಘನೆ ಆಗ್ಬೋದು. ಉದಾಹರಣೆಗೆ, ಐ ಆಮ್ ಎಂಪ್ಲಾಯಿಂಗ್ ಎ ಸಿಂಗರ್ ಶ್ರೇಯಾ ಘೋಷಲ್. ಶ್ರೇಯಾ ಘೋಷಲ್ ಇಂಥ ದಿವಸ 10ನೇ ತಾರೀಕಿಗೆ ನಮ್ಮ ಫಂಕ್ಷನಿಗೆ ಬಂದು ಹಾಡಬೇಕು, ನಾನು ಅವರಿಗೆ 50 ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ದಿನಕ್ಕೆ ಅಂಥೇಳಿ ಕರಾರು ಮಾಡ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಫಂಕ್ಷನ್ನಿನ ಹಿಂದಿನ ದಿವಸ ಅವ್ರ ಗಂಟಲು ನೋವಾಗಿ ಅವ್ರು ಹಾಡೋಕ್ಕೆ ಆಗೋದಿಲ್ಲ. ಶಿ ಕ್ಯಾನಾಟ್ ಸಿಂಗ್. ಸೊ ಆಲ್ಸೋ ಇಟ್ ಈಸ್ ದ breach of contract. But here the equity will play, because she is not able to sing at all. He is not able to sing at all. So that is impossibility of performance. ಕಾರ್ಯರೂಪಣೆ ಮಾಡಲು ಅಸಾಧ್ಯವಾಗುವುದು, ಕಾರ್ಯರೂಪಣೆ ಮಾಡಲು ಅಸಾಧ್ಯವಾಗುವುದು. ಅಥವಾ RCB ಅವರು ವಿರಾಟ್ ಕೊಹ್ಲಿನ ಆಟಕ್ಕೆ ತಗೊಂಡಿರ್ತಾರೆ, ವಿರಾಟ್ ಕೊಹ್ಲಿ ಕಾಲೇನೋ ಆಗಿ ಆಟ ಆಡೋಕ್ಕಾಗಲ್ಲ. ಸೊ ದಟ್ ಈಸ್ ಇಂಪಾಸಿಬಿಲಿಟಿ, ದಟ್ ಈಸ್ ಇಂಪಾಸಿಬಿಲಿಟಿ. ಇಫ್ ಆಫ್ಟರ್ ಎಂಟ್ರಿಂಗ್ ಇನ್ ಟು ಎ ವ್ಯಾಲಿಡ್ ಕಾಂಟ್ರಾಕ್ಟ್ ದ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಡ್ಯೂ ಟು ಅನ್ಫೋರ್ಸಿನ್ ಇವೆಂಟ್ಸ್, ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ನೋಡಿ, ಇಲ್ಲಿ ಕಾಂಪೆನ್ಸೇಷನ್ ಇರಲ್ಲ, ಇಟ್ ಬಿಕಮ್ಸ್ ವಾಯ್ಡ್. ಆ ಕಾಂಟ್ರಾಕ್ಟೇ ಶೂನ್ಯ ಆಗಿಬಿಡುತ್ತೆ. ಕಾಂಟ್ರಾಕ್ಟ್ ಏನಾಗುತ್ತೆ, ಬಿಕಾಸ್ ಆಫ್ ದ ಇಂಪಾಸಿಬಿಲಿಟಿ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಆವಾಗ ಅವರು ಈ ಡ್ಯಾಮೇಜಸ್ ಕೊಡುವ ಅವಶ್ಯಕತೆ ಇರುವುದಿಲ್ಲ, ಪರಿಹಾರ ಕೊಡುವ ಅವಶ್ಯಕತೆ ಇರುವುದಿಲ್ಲ. ಬಟ್ ಅವ್ರು ಏನು ಮಾಡ್ಬೇಕು, ಆವಾಗ ಕೋರ್ಟಿನ ಮುಂದೆ ಇಂಪಾಸಿಬಿಲಿಟಿಯನ್ನು, ಅಸಾಧ್ಯತೆಯನ್ನು ಸಾಧಿಸಬೇಕು, ಪ್ರೂವ್ ಮಾಡಬೇಕು. ದಟ್ ಈಸ್ ದಿ ಥಿಂಗ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಇಂಗ್ಲೀಷ್ ಡಾಕ್ಟ್ರಿನ್ ಏನು ಹೇಳುತ್ತೆ, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಇವೆಲ್ಲ ಸೆಕ್ಷನ್ಗಳನ್ನ ನಾನು ನಿಮ್ಗೆ ಆ ಸಂದರ್ಭ ಬಂದಾಗ ಹೇಳ್ತೇನೆ. ಇದನ್ನು ನಿರಾಸೆಯ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. So these are certain steps of performance. Whatever I have discussed so far, I have discussed two things: how the contract is established, how the contract is performed. ಒಂದು ಕರಾರು ರಚನೆ ಹೇಗಾಗ್ತದೆ, ಅದಕ್ಕೆ ಹಂತಗಳೇನು, ಒಂದು ಕರಾರಿನಲ್ಲಿ ಅದು ಅಲ್ಟಿಮೇಟ್ಲಿ ಯಾವ ರೀತಿ ಕೊನೆಗೊಳ್ತದೆ, ಕಾರ್ಯರೂಪಣೆ ಆಗ್ತದೆ. ಕಾರ್ಯರೂಪಣೆಯ ಹಲವು ಹಂತಗಳು, ಕಾರ್ಯರೂಪಣೆಯ ಹಲವು ಹಂತಗಳು. ನೋಡಿ, ಪರ್ಫಾರ್ಮೆನ್ಸಲ್ಲಿ ಏನಿರಬೇಕು, ನಮಗೆ ಆಫರ್ ಇರಬೇಕು, ಅಕ್ಸೆಪ್ಟೆನ್ಸ್ ಇರಬೇಕು. ಒಮ್ಮೆ ಆಫರ್ ಅಕ್ಸೆಪ್ಟೆನ್ಸ್ ಆದಮೇಲೆ ಅದು ಏನು ಕಾನೂನಾತ್ಮಕವಾಗಿ ಸಂಬಂಧವನ್ನು ಬೆಳೆಸುವಂಥದ್ದಿರಬೇಕು ಮತ್ತು ಅದರ ಪ್ರತಿಫಲವು ಕಾನೂನಾತ್ಮಕವಾಗಿರಬೇಕು. ಅಲ್ಲದೆ ಆ ಒಪ್ಪಂದದಲ್ಲಿ ಯಾವುದೇ ಒತ್ತಡ ಇರಬಾರ್ದು, ಅಂಡು ಇನ್ಫ್ಲೂಯೆನ್ಸ್ ಇರಬಾರ್ದು, ಕೋರಿಷನ್ ಇರಬಾರ್ದು. ಇದೆಲ್ಲ ಆದಮೇಲೆ ತೆಗೆದುಕೊಳ್ಳುವಂತಹ ಪ್ರತಿಫಲ ಕಾನೂನಾತ್ಮಕವಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಆ ಹಂತವನ್ನು ನಾವು ಕರಾರು ಅಂತ ಹೇಳ್ತೀವಿ. ಅದೇ ತೆರನಾಗಿ ಒಮ್ಮೆ ಕರಾರು ಆದಮೇಲೆ ಆ ಕರಾರು ಎಕ್ಸಿಕ್ಯೂಟ್ ಆಗಬೇಕು, ಅಂದರೆ ಅದರ ಕಾರ್ಯಗತತೆ ಆಗಬೇಕು. ಆ ಕಾರ್ಯಗತತೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು, ವಾಟ್ ಈಸ್ ಪ್ರಾಮಿಸ್ಡ್ ಈಸ್ ಫುಲ್ಫಿಲ್ಡ್. ನೀವೇನು ವಚನ ಕೊಟ್ಟಿರ್ತೀರಿ ಅದನ್ನು ನೀವು ಸರಿ ಮಾಡಬೇಕು. ಆವಾಗ ದ ಕಾಂಟ್ರಾಕ್ಟ್ ಈಸ್ ಓವರ್. ಆ ರೀತಿ ಮಾಡೋಕ್ಕಾಗೋದಿಲ್ಲ. ಮಾಡೋಕ್ಕಾಗೋದಿಲ್ಲ ಅಂದರೆ ಅದು ಕರಾರಿನ ಉಲ್ಲಂಘನೆ ಆಗುತ್ತೆ. ಆ ಕರಾರಿನ ಉಲ್ಲಂಘನೆ ನೀವು ಮಾಡೋಕ್ಕೆ ನಾವು ಮಾಡೋದಿಲ್ಲ ಅಂದರೆ ರೆಫ್ಯೂಸಲ್, ಅದು ಒಂದು ಕಾರಣ. ಅಥವಾ ನೀವು ಮಾಡೋಕೆ ನಿಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ, ಇಂಪಾಸಿಬಿಲಿಟಿ.
ಮಾಡೋಕ್ಕಾಗೋದಿಲ್ಲ, ನೀವು ಡೆಲಿಬ್ರೇಟ್ಲಿ ಮಾಡೋದಿಲ್ಲ ಅಂದರೆ ಹಾನಿ ಬರೆಸ್ಬೇಕು. ಆದರೆ ಬೇರೆ ನೀವು ಮಾಡುವ ಸಾಧ್ಯತೆ ಇಲ್ಲ ಅಂದಾಗ ಕೋರ್ಟ್ ನಿಮ್ಮ ರಕ್ಷಣೆಗೆ ಬರುತ್ತೆ. ಆವಾಗ ಕಾಂಟ್ರಾಕ್ಟ್ ಶೂನ್ಯ ಆಗುತ್ತೆ. ಕಾಂಟ್ರಾಕ್ಟ್ ಏನಾಗುತ್ತೆ? ಶೂನ್ಯ ಆಗುತ್ತೆ. ಅದಕ್ಕೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಈ ಎಲ್ಲ ಸಂದರ್ಭಗಳನ್ನು ನಾವೇನು ಮಾಡೋದು? ಕಾರ್ಯಕರಣೆಯ ಸಂದರ್ಭಗಳು ಅಂಥೇಳಿ ನಾವು ಉಪಯೋಗ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ಹೌ ದ ಕಾಂಟ್ರಾಕ್ಟ್ ಈಸ್ ಡನ್ ಆ್ಯಂಡ್ ದ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಇಫ್ ದೆರ್ ಇಸ್ ಎ ಬ್ರೀಚ್, ಉಲ್ಲಂಘನೆ ಆದರೆ, ಉಲ್ಲಂಘನೆ ನಿಮ್ಮ ತಪ್ಪಿನಿಂದ ಆದರೆ ನೀವು ಹಾನಿ ಭರಿಸಬೇಕು. ಉಲ್ಲಂಘನೆ ಆಗುತ್ತೆ, ಆದರೆ ಎಂಥ ಸಂದರ್ಭ ನಿಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯು ವಾಂಟ್ ಟು ಸಿಂಗ್ ಎ ಸಾಂಗ್ ಬಟ್ ಯುವರ್ ಥ್ರೋಟ್ ಈಸ್ ನಾಟ್ ಗುಡ್. ಯು ವಾಂಟ್ ಟು ಪ್ಲೇ ಬಟ್ ಯುವರ್ ಲೆಗ್ ಈಸ್ ಬ್ರೋಕನ್. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗೋದಿಲ್ಲ. ಆವಾಗ ಆ ಕಾಂಟ್ರಾಕ್ಟ್ ಏನಾಗುತ್ತೆ? ಶೂನ್ಯ ಆಗುತ್ತೆ. ಇಟ್ ಬಿಕಮ್ಸ್ ವಾಯ್ಡ್. ಇಟ್ ಬಿಕಮ್ಸ್ ವಾಯ್ಡ್. ದಿಸ್ ಈಸ್ ಆಲ್ ಅಬೌಟ್ ಫಾರ್ಮೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್. ಒಂದು ಕರಾರ್ನ ರಚನೆ ಮತ್ತು ಅದರ ಕಾರ್ಯಗತತೆ ಇವನ್ನು ನೋಡಿದ್ವಿ ನಾವು. ಈಗ ಇದರ ವ್ಯಾಪ್ತಿಯನ್ನು ನೋಡೋಣ. ಸ್ಕೋಪ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ICA 1872, ಇದರದ್ದು ಸ್ಕೋಪ್ ಏನಿದೆ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಅಪ್ಲೈಡ್ ಟು ಕಂಪ್ಲೀಟ್ ಇಂಡಿಯಾ. ಡೀಲ್ಸ್ ವಿತ್ ಅಗ್ರಿಮೆಂಟ್ಸ್ ಎನ್ಫೋರ್ಸಿಬಲ್ ಬೈ ಲಾ. ಅದೇ ಹೇಳಿದ್ನಲ್ಲ, ಈ ಶಬ್ದದ ಅರ್ಥವೇ ಕಾಂಟ್ರಾಕ್ಟ್. ಡೀಲ್ಸ್ ವಿತ್ ಅಗ್ರಿಮೆಂಟ್. ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಕಾಂಟ್ರಾಕ್ಟ್. ಈಸ್ ಕಾಂಟ್ರಾಕ್ಟ್. ಸಿ, ನೌ ಐ ಆಮ್ ಟ್ರೈಂಗ್ ಟು ಗಿವ್ ಯು ಸಮ್ ಸೆಕ್ಷನ್ಸ್. ಇದಕ್ಕೆ ಕಲಮು ಅಂತ ಹೇಳ್ಬೋದು ನೀವು. ಕೆಲವೊಂದು ಕಲಮ್ಗಳನ್ನು ಇಲ್ಲಿ ನಿಮ್ಮ ಮುಂದೆ ಈಗ ನಾನು ಒಂದು ಬ್ರಾಡರ್ ವ್ಯೂ ಕೊಟ್ಟೆ ನಿಮಗೆ. ಕಾಂಟ್ರಾಕ್ಟ್ ಅಂದ್ರೆ ಏನು, ಹೆಂಗಿರಬೇಕು ಅಂತ. ಈಗ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಗೆ ರೆಫರ್ ಮಾಡಿಕೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ವಿ ಆರ್ ಡಿಸ್ಕಸಿಂಗ್ ಸಮ್ ಆಫ್ ದಿ ಡೆಫಿನೇಷನ್ಸ್. ಕಾಂಟ್ರಾಕ್ಟ್ ಅಂದ್ರೆ ಏನು? ಎನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್. ಎನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಈಸ್ ಎ ಕಾಂಟ್ರಾಕ್ಟ್. A supari is not enforceable by law, therefore it is not a contract, it is only a illegal agreement. ಕಾನೂನು ಬಾಹಿರ ಒಪ್ಪಂದ. ಅದಕ್ಕೆ ಬೇರೆ ಬೇರೆ ನಮ್ಮ IPC, BNS, BNSS, they will take care of such things. Agreement. What is agreement? What is agreement? This is a very important thing. There is a proposal. Proposal gets accepted. When it gets accepted, it becomes a promise. This promise is agreement. See, there is a proposal. ಒಂದು ಯೋಜನೆ ಇದೆ. ಆ ಯೋಜನೆಯನ್ನು ಇನ್ನೊಬ್ರು ಏನು ಮಾಡ್ತಾರೆ? ಸ್ವೀಕೃತಿ ಮಾಡ್ತಾರೆ. ಸ್ವೀಕೃತಿ ಮಾಡಿದ ಕೂಡಲೇ ಅದು ಏನಾಗುತ್ತೆ? ಭರವಸೆ ಆಗುತ್ತೆ, ವಚನ ಆಗುತ್ತೆ, ಭರವಸೆ ಆಗುತ್ತೆ. ಈ ಭರವಸೆ ಏನು ನಾವೇನಂತೀವಿ ಅಂದರೆ ಅಗ್ರಿಮೆಂಟ್ ಅಂತೀವಿ. ಈ ಭರವಸೆಯನ್ನು ಏನು ಹೇಳ್ತೀವಿ ನಾವು? ಅಗ್ರಿಮೆಂಟ್. ನೆನ್ಪಿಟ್ಕೊಳ್ಳಿ. ದಿಸ್ ಪ್ರಾಮಿಸ್ ಈಸ್ ಆಲ್ಸೋ ನೋನ್ ಆಸ್ ಅಗ್ರಿಮೆಂಟ್. ಇದು ಒಂದೇ ಇರ್ಬೋದು ಅಥವಾ 108 ಭರವಸೆಗಳಿರ್ಬೋದು. ಇದು ಒಂದೇ ಭರವಸೆ ಇರ್ಬೋದು, ಅಥವಾ ಇವ್ರು ಕೊಟ್ಟಂತಹ ಪ್ರಪೋಸಲ್ 1 ಇರ್ಬೋದು, 10 ಇರ್ಬೋದು, 100 ಇರ್ಬೋದು. ಅದಕ್ಕೆ ನಾವು ಅಗ್ರಿಮೆಂಟ್ಗೆ ಏನು ಹೇಳ್ತೀವಿ? ಎ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್. ಎ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್. ಆದರೆ ಇವು ಹೆಂಗಿರಬೇಕು ಅಂತಂದ್ರೆ ಫ್ರೀ ಇರಬಾರ್ದು. ಅದಕ್ಕೆ ಪ್ರತಿಫಲ ಇರಬೇಕು. ಫಾರ್ಮಿಂಗ್ ಕನ್ಸಿಡರೇಷನ್. ಫಾರ್ಮಿಂಗ್ ಕನ್ಸಿಡರೇಷನ್. ಅದಕ್ಕೆ ಕನ್ಸಿಡರೇಷನ್ ಸೇರಿಕೊಂಡ್ರೆ ಆವಾಗ ಅದೇನಾಗುತ್ತೆ? ಇಟ್ ಬಿಕಮ್ಸ್ ಎ ಅಗ್ರಿಮೆಂಟ್. It becomes a agreement. A promise or set of promises forming consideration. ಇದು ಇದ್ರೆ ಈ ಅಗ್ರಿಮೆಂಟು ಏನು ಕಾನೂನಿನಿಂದ ನಾವು ಅದನ್ನು ಜಾರಿಗೊಳಿಸ್ಲಿಕ್ಕೆ ಸಾಧ್ಯತೆ ಇದ್ರೆ ಆವಾಗ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತೀವಿ. ನೋಡಿ, ಈ ಅಗ್ರಿಮೆಂಟ್ ಹೆಂಗಿರಬೇಕು? ಇಟ್ ಶುಡ್ ಬಿ ಎನ್ಫೋರ್ಸಿಬಲ್ ಬೈ ಲಾ. ದಿಸ್ ಶುಡ್ ಬಿ enforceable by law.
ಆವಾಗ ದಿ ಹೋಲ್ ಪ್ರೋಸೆಸ್ ಬಿಕಮ್ಸ್ ಕರಾರು. ಹೋಲ್ ಪ್ರೋಸೆಸ್ ಬಿಕಮ್ಸ್ ಎ ಕಾಂಟ್ರಾಕ್ಟ್. ಹೋಲ್ ಪ್ರೋಸೆಸ್ ಬಿಕಮ್ಸ್ ಕಾಂಟ್ರಾಕ್ಟ್. ನೋಡಿ, ಪ್ರಾಮಿಸ್. ವಾಟ್ ಈಸ್ ಪ್ರಾಮಿಸ್? ಪ್ರಾಮಿಸ್ ಈಸ್ ಎ ಪ್ರಪೋಸಲ್ ಅಕ್ಸೆಪ್ಟೆಡ್. ಹೇಳಿದ್ನಲ್ಲ ನಾನು, ಪ್ರಪೋಸಲ್ ಅಕ್ಸೆಪ್ಟೆಡ್ ಈಸ್ ಪ್ರಾಮಿಸ್. ಕನ್ಸಿಡರೇಷನ್, something in return. He gives a promise, na? So what about other person? Other person should give something else. I promise to give you a motorcycle. Then you must give the price of it. 10 lakh rupees you should give me. So that 10 lakh rupees is consideration for me. Then it becomes an agreement. And whatever I am talking of selling a motorcycle is lawful. Because it is lawful, it becomes a contract. It becomes a contract. So, in a contract, you see, consideration is important. A contract or an agreement having no consideration is generally not treated as contract. ಪ್ರತಿಫಲವಿಲ್ಲದ ಒಪ್ಪಂದವನ್ನು ಸಾಮಾನ್ಯವಾಗಿ ಕರಾರು ಎಂದು ಪರಿಗಣಿಸಲಾಗುವುದಿಲ್ಲ. In special contracts some provision is there, but the general principle is that without consideration then it cannot be a contract. So ಈ ಎಲ್ಲ ಶಬ್ದಗಳನ್ನು ನಾವು ನೋಡಬೇಕು. All these are available in section 2. The meaning of all these things are available in section 2. And very important things I have written. Promise, then I have written proposed agreement, I have written contract, I have written consideration. Agreement ಅಂದ್ರೆ ಏನು ನೋಡಿ, agreement contract ಅಲ್ಲ, ಎಲ್ಲ agreement contract ಅಲ್ಲ. An agreement which is enforceable by law is contract. How the agreement will happen? Somebody will propose, other person will accept. The moment he accepts, it becomes promise. It becomes promise. So when it becomes a promise, that promise is agreement. That promise is agreement. Okay, that promise, if it is enforceable by law, it becomes contract. ನೋಡಿ, ಇನ್ನೊಂದ್ಸಲ ಹೇಳ್ತೇನೆ ನಾನು. ಒಂದು ಯೋಜನೆಯನ್ನು ನಾವು ಇಬ್ಬರಿಗೆ ಹೇಳ್ತೀವಿ, ಸರ್ ನನ್ನೊಂದು ಮೋಟರ್ ಬೈಕ್ ಇದೆ, ನಿಮಗೆ ಕೊಡ್ತೀನಿ. ದಟ್ ಈಸ್ ಎ ಪ್ರಪೋಸಲ್, ಯೋಜನೆ, ನನ್ನ ಯೋಜನೆ. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ತೀರಿ. ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ ಕೂಡಲೇ ಅದು ನನ್ನ ಭರವಸೆ ಆಗುತ್ತದೆ. ಅದು ನನ್ನ ಭರವಸೆ. ಭರವಸೆ ಏನಿದು? ಭರವಸೆ ಒಂದು ಒಪ್ಪಂದಕ್ಕೆ ಕಾರಣ ಆಗುತ್ತೆ. ಇದು ಒಂದು ಒಪ್ಪಂದವಾಗುತ್ತದೆ. ಪ್ರಪೋಸಲ್ ಅಕ್ಸೆಪ್ಟೆಡ್ ಬಿಕಮ್ಸ್ ಎ ಪ್ರಪೋಸಲ್ ಅಕ್ಸೆಪ್ಟೆಡ್ ಬಿಕಮ್ಸ್ ಪ್ರಾಮಿಸ್. ಪ್ರಾಮಿಸ್ ಇದು ಒಂದ್ಸಲ ಪ್ರಾಮಿಸ್ ಆದರೆ, ಆ ಪ್ರಾಮಿಸು ಕಾನೂನಾತ್ಮಕವಾಗಿದ್ದರೆ ಆವಾಗ ಅದು ಕರಾರಾಗುತ್ತೆ. ಕಾನೂನಾತ್ಮಕವಿದ್ದರೆ ಅದೇನಾಗುತ್ತೆ? ಈ ಪ್ರಾಮಿಸು ಅಗ್ರಿಮೆಂಟು ಕರಾರಾಗುತ್ತೆ. ಅಗ್ರಿಮೆಂಟ್ ಏನು? ಎ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್. ಅದಕ್ಕೆ ಪ್ರತಿಫಲನೂ ಇರಬೇಕು. ಅದಕ್ಕೇನಿರಬೇಕು? ಪ್ರತಿಫಲನೂ ಸೇರಬೇಕು. ಆವಾಗ ಅದು ಅಗ್ರಿಮೆಂಟ್ ಆಗುತ್ತೆ. ಈ ಅಗ್ರಿಮೆಂಟ್ ಕರಾರು ಯಾವಾಗ ಆಗುತ್ತೆ? ಅದು ಕಾನೂನಾತ್ಮಕವಾಗಿ ಜಾರಿಗೊಳಿಸಲು ಸಾಧ್ಯವಿದ್ದರೆ ಅದು ಕರಾರಾಗುತ್ತೆ, ಇಲ್ಲ ಅಂದರೆ ಕರಾರು ಆಗೋದಿಲ್ಲ. ದಟ್ಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 2. ದೆನ್ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಇದನ್ನು ನೀವು ಸೆಕ್ಷನ್ ನೇರವಾಗಿ ಸೆಕ್ಷನ್ 10ಕ್ಕೆ ಹೋಗಬೇಕು. ಯಾವ ಕರಾರು ಕಾನೂನಾತ್ಮಕವಾಗಿದೆ, ಅದಕ್ಕೆ ಏನೇನು ಅವಶ್ಯಕತೆಗಳು ಇದ್ದಾವೆ ಅನ್ನೋದನ್ನು ನೀವು ಒಂದು ಲಿಸ್ಟ್ ಮಾಡ್ಕೋಬೇಕು. ಓಕೆ, ನೋಡಿ, ಮಾನ್ಯ ಕರಾರುದ ಅಗತ್ಯ ಅಂಶಗಳು ಸೆಕ್ಷನ್ 10 ಕಲಮು 10 ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇರಬೇಕು ಅದರಲ್ಲಿ. ಆಮೇಲೆ ಲೀಗಲ್ ಇಂಟೆನ್ಷನ್ ಇರಬೇಕು, ನಿಮಗೆ ಕಾನೂನುಬದ್ಧ ಉದ್ದೇಶ ಇರಬೇಕು. ಆಮೇಲೆ ಕಾನೂನುಬದ್ಧ ಪ್ರತಿಫಲ ಇರಬೇಕು. ನೀವು ಕರಾರನ್ನು ಮಾಡಿಕೊಳ್ಳಲಿಕ್ಕೆ ಯೋಗ್ಯತೆಯನ್ನು ಹೊಂದಿರಬೇಕು. ಆಮೇಲೆ ನೀವು ಸ್ವತಂತ್ರದ ಒಪ್ಪಿಗೆಯನ್ನು ಕೊಟ್ಟಿರಬೇಕು. ನಿಮ್ಮ ಉದ್ದೇಶ ಕಾನೂನಾತ್ಮಕವಾಗಿರಬೇಕು. ಆಮೇಲೆ ನಿಮ್ಮ ಕಾನೂನು ವಾಯ್ಡ್ ಇರಬಾರ್ದು. ಆಮೇಲೆ ನಿಖರತೆ ಇರಬೇಕು. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆ್ಯಂಡ್ ಸೆಕ್ಷನ್ಸ್ ಇದು ಬಿಟ್ಬಿಡಿ. ದಿಸ್ ಈಸ್ ದಿ ಪಾಯಿಂಟ್ ಆಫ್ ನೆಕ್ಸ್ಟ್ ದಿಸ್ ಒನ್.
ಫಾರ್ಗೆಟ್ ದಿಸ್. ನೋಡಿ, ಇದೆಲ್ಲ ಇರಬೇಕು. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಐ ವಿಲ್ ಮೇಕ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. 1 2 3 4 5 6 and this one I will take it as 7. Not wide. ಅದು ಆಗೋದೇ ಇಲ್ಲ. ನಾಟ್ ವೈಡ್. ವೈಡ್ ಆಗಿರಬಾರ್ದು ಅಂತ. ವೈಡ್ ಆಗಿರಬಾರ್ದು. ಸೊ ಏನಿರಬೇಕು, ಒಂದರಲ್ಲಿ ನಿಮ್ಮ ಒಂದು ಕಾಂಟ್ರಾಕ್ಟ್ನಲ್ಲಿ ಏನಿರಬೇಕು, ಆಫರ್ ಇರಬೇಕು, ಅಕ್ಸೆಪ್ಟೆನ್ಸ್ ಇರಬೇಕು. ಆಮೇಲೆ ನಿಮ್ಗೆ ಅದು ಕಾನೂನುಬದ್ಧ ಉದ್ದೇಶ ಇರಬೇಕು, ಕಾನೂನುಬದ್ಧ ಪ್ರತಿಫಲ ಇರಬೇಕು. ಆಮೇಲೆ ಕರಾರು ಮಾಡಲಿಕ್ಕೆ ನಿಮ್ಮಿಬ್ಬರಿಗೂ ಅರ್ಹತೆ ಇರಬೇಕು ಮತ್ತು ಸ್ವತಂತ್ರದ ಒಪ್ಪಿಗೆಯಿಂದ ನೀವು ಕಾನೂನು ಮಾಡಿರಬೇಕು. ಆಮೇಲೆ ಕಾನೂನಿನಲ್ಲಿ ಕರಾರಿನಲ್ಲಿ ಉಂಟಾಗಿರುವಂತಹ ಉದ್ದೇಶಗಳು ಕೂಡ ಕಾನೂನಾತ್ಮಕವಾಗಿರಬೇಕು ಮತ್ತು ನಿಖರತೆ ಇರಬೇಕು. ನಾನು ಹೇಳಿದ್ನಲ್ಲ, ನಾನು ವಿಜಯಪುರದ ಮನೆ ಕೊಡಬೇಕು ಅಂದಿದ್ದೆ, ಅವನು ನಮ್ಮ ಗಾಂಧಿನಗರದ ಮನೆ ಮೇಲೆ ಟಾರ್ಗೆಟ್ ಇಟ್ಕೊಂಡು ಒಪ್ಕೊಂಡಿದ್ದ. ಇಲ್ಲಿ ನಿಖರತೆ ಇಲ್ಲ. ಆಮೇಲೆ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಇರಬೇಕು. ಅಂದರೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇರಬೇಕು. ನಾನು ನಿಮಗೆ ಏನು ಕರಾರು ಮಾಡ್ತೀನಿ ಅಂದರೆ, ನೋಡಿ ನಿಮಗೆ ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ, 5 ನಿಮಿಷದಲ್ಲಿ ನೀವು ಚಿಕ್ಕಮಗಳೂರಿಂದ ಬೆಂಗಳೂರು ರೀಚ್ ಆಗಬೇಕು. ಈ ಕಂಡೀಷನ್ ಹಾಕಿ ನಾನು ಕರಾರು ಮಾಡಿಕೊಂಡ್ರೆ ಅದು ಇಂಪಾಸಿಬಿಲಿಟಿ. 5 ನಿಮಿಷದಲ್ಲಿ ನಾವು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಅಸಾಧ್ಯತೆ ಇದೆ. ಅದು ಕೂಡ ಕರಾರು ಆಗೋದಿಲ್ಲ. ಅದಕ್ಕೆ ಅಂದರೆ ಕರಾರನ್ನು ಮಾಡಿಕೊಳ್ಳುವ ಅಂದರೆ ಪ್ರಾಮಿಸನ್ನು ಪರ್ಫಾರ್ಮ್ ಮಾಡುವಂತಹ ಸಾಧ್ಯತೆ ಇರಬೇಕು. ನನ್ನ ಯೋಜನೆಯನ್ನು ಜಾರಿಗೊಳಿಸುವಂತಹ ಸಾಧ್ಯತೆ ಇರಬೇಕು. ಆವಾಗ ಅದು ಕರಾರಾಗುತ್ತೆ. ಇಲ್ಲಾಂದರೆ ಕರಾರು ಆಗೋದಿಲ್ಲ ಅನ್ನೋದು. ಇವನ್ನ ನಾವು ಸೆಕ್ಷನ್ 10ನಲ್ಲಿ ಈ ಕಂಡೀಷನ್ಗಳನ್ನು ನಾವು ನೋಡ್ತೀವಿ. ಸೊ ಬ್ರೀಫಾಗಿ ನಾನು ಇಲ್ಲಿ ನಿಮಗೆ ಸೆಕ್ಷನ್ಗಳನ್ನು ಬರೆದಿದ್ದೀನಿ. ಇವನ್ನ ನೀವು ಹೆಚ್ಚು ಕಮ್ಮಿ ಈ ರೇಂಜನ್ನು ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಇಲ್ಲಿ ಈ ಆಫರು ಅಕ್ಸೆಪ್ಟೆನ್ಸು ಸೆಕ್ಷನ್ 3 ಮತ್ತು 9ರಲ್ಲಿ ಬರ್ತವೆ. ಕನ್ಸಿಡರೇಷನ್ ಪ್ರತಿಫಲ 2ರಲ್ಲಿ ಇಂಟರ್ಪ್ರಿಟೇಷನ್ ಇದೆ, 25ರಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ಕಾಂಟ್ರಾಕ್ಟ್ ಯಾರು ಮಾಡ್ಕೊಳ್ಬಹುದು ಅನ್ನೋದನ್ನು ಸೆಕ್ಷನ್ 11ನಲ್ಲಿ ಹೇಳ್ತಾರೆ. ಫ್ರೀ ಕನ್ಸೆಂಟನ್ನು ನಾವು 13ರಿಂದ 22ರಲ್ಲಿ ನೋಡ್ತೀವಿ. ಇವನು ವಿಶೇಷವಾಗಿ ಮತ್ತೆ ನೋಡ್ತೀವಿ. ಆಮೇಲೆ ಕಾನೂನಾತ್ಮಕ ಉದ್ದೇಶವನ್ನು ಸೆಕ್ಷನ್ 23ರಲ್ಲಿ ನೋಡ್ತೀವಿ. ವೈಡ್ ಅಗ್ರಿಮೆಂಟ್ ಇದನ್ನು ನಾನು ನೀವು ಡಿಸ್ಕಸ್ ಮಾಡಿಲ್ಲ, ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಪರ್ಫಾರ್ಮೆನ್ಸು ಮತ್ತು ಡಿಸ್ಚಾರ್ಜು ಇಷ್ಟು ವೇರಿಯಸ್ ಪರ್ಫಾರ್ಮೆನ್ಸ್ ಇದ್ದಾವೆ. ಆಮೇಲೆ ಬ್ರೀಚ್ ಆಫ್ ರೆಮಿಡೀಸ್, ಒಮ್ಮೆ ನೀವು ಕರಾರನ್ನ ಮುರ್ಕೊಂಡ್ರೆ ಆವಾಗ ಏನೇನಾಗುತ್ತೆ ಅನ್ನೋದು 73, 74, 75 ಸೆಕ್ಷನ್ನಲ್ಲಿ ಇದ್ದಾವೆ. ಆಲ್ ದೀಸ್ ಥಿಂಗ್ಸ್ ವಿಲ್ ಅಲ್ಟಿಮೇಟ್ಲಿ ಟೀಚ್ ಯು ದಿ ವಾಟ್ ಆರ್ ಆಲ್. ಇವನ್ನೆಲ್ಲ ನಾವು ವಿವರವಾಗಿ ಓದ್ತೀವಿ. ನಾನು ನಿಮಗೆ ಬ್ರೀಫ್ ಆಗಿ ಅದನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ದಿ ಆ್ಯಕ್ಟ್. ಈ ಕಾಯ್ದೆಯ ಮಹತ್ವ ಏನು ನೋಡಿ. ದಿಸ್ ಜನರಲ್ ಪಾಯಿಂಟ್ಸಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಏನಂದರೆ, ಲೀಗಲ್ ಫ್ರೇಮ್ವರ್ಕ್ ಫಾರ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್. ವ್ಯವಹಾರಗಳ ನಡಿಬೇಕಾದ್ರೆ ಈ ಕಾಂಟ್ರಾಕ್ಟ್ ಲಾನಿಂದಾನೇ ನಡೆಯೋದು. ಸೊ ವ್ಯವಹಾರಕ ಉದ್ದೇಶಕ್ಕಾಗಿ ಕಾಂಟ್ರಾಕ್ಟ್ ಆ್ಯಕ್ಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಇಟ್ ಪ್ರೊಟೆಕ್ಟ್ಸ್ ಪಾರ್ಟೀಸ್ ಇನ್ ಕಾಂಟ್ರಾಕ್ಟ್. ಯಾರು ಈ ಕರಾರನ್ನು ಮಾಡ್ಕೊಂಡಿರ್ತಾರೆ ಅವರುಗಳ ರಕ್ಷಣೆಯನ್ನು ಮಾಡುವಂಥದ್ದು ICA 1872. ಯಾವಾಗ ನೀವು ಕಾನೂನಾತ್ಮಕವಾಗಿ ಮಾಡ್ಕೊಂಡಿರ್ತೀರೋ ಕರಾರನ್ನು, ಆವಾಗ ಈ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ನಿಮ್ಮ ರಕ್ಷಣೆಗೆ ಬರ್ತದೆ. ಯಾವಾಗ ನೀವು ಈ ಕರಾರನ್ನು ಕಾನೂನು ಬಿಟ್ಟು ಮಾಡಿರ್ತೀರಿ ಅಂತಂದರೆ ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟು ನಿಮ್ಮ ಕಡೆ ನೋಡಲ್ಲ. ಸಾರ್ ನೀವು ಉಂಟು, ಕ್ರಿಮಿನಲ್ ಕೋರ್ಟ್ ಉಂಟು, ಪೊಲೀಸರು ಉಂಟು ಅಂತ ಹೇಳಿಬಿಡುತ್ತೆ. ಕಾನೂನಾತ್ಮಕವಾಗಿದ್ದರೆ ಈ ಕಾನೂನಿನ ಅಡಿಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಓಕೆ, ಇಟ್ ಪ್ರೊಟೆಕ್ಟ್ಸ್ ದ ಪಾರ್ಟೀಸ್. ಕರಾರುದ ಪುರಸ್ಕೃತ ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನೋಡಿ, ಇದರಿಂದ ಏನಾಗುತ್ತೆ ಅಂತಂದರೆ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ. ನ್ಯಾಯಯುತ ವ್ಯಾಪಾರ ಮತ್ತು ನ್ಯಾಯವನ್ನು ಇದು ಏನು ಮಾಡ್ತದೆ, ಉತ್ತೇಜಿಸುತ್ತದೆ. ಅದು ಈ ಕರಾರಿನ ಮುಖ್ಯ ಉದ್ದೇಶ ಅಥವಾ ಮಹತ್ವ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಕೇಸ್ ಲಾಸ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಕೇಸ್ ಲಾಸ್. ಇವಾಗ ಇದನ್ನು ಡಿಸ್ಕಸ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಜಸ್ಟ್ ಈ ಕೇಸ್ ಲಾಗಳ ಹೆಸರನ್ನು ಬರ್ಕೊಳ್ಳಿ. ಸಾಧ್ಯ ಇದ್ದಷ್ಟು ನೀವು ಈ ಕೇಸ್ ಲಾಗಳನ್ನು ನೀವೇ ಆಗಿ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಈ ಕೇಸ್ ಲಾಗಳನ್ನು ವಿವರವಾಗಿ ಹೇಳ್ತೀನಿ. ಇಲ್ಲಿ ಹಾಗೇನೆ ಈ ಕೇಸ್ ಲಾಗಳ ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ, ಇದು ಜನರಲ್ ಆಫರ್ ಬಗ್ಗೆ ಇದೆ, ಆದರೆ ಇದನ್ನು ಡಿಸ್ಕಸ್ ಮಾಡಿಲ್ಲ. ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ಪಾರ್ಟಿಗೆ ಕರೆದ್ನಲ್ವಾ, ನಾನು ಪಾರ್ಟಿಗೆ ಫ್ರೆಂಡನ್ನು ಕರೆದಿದ್ದೆ ಹೋಟೆಲಿಗೆ ಬನ್ನಿ ಅಂತ ಮಧ್ಯಾಹ್ನ ಊಟಕ್ಕೆ. ಆದರೆ ನಾನೇ ಹೋಗಲಿಲ್ಲ. ಅವ್ರ ಪಾಪ ಕಾದು ಮನೆಗೆ ಹೋದರು. ಅವ್ರು ಕೋರ್ಟ್ಗೆ ಹೋಗೋಕ್ಕಾಗಲ್ಲ.
ಅಂಥ ಪ್ರಕರಣ ಇದು. ಬೌಲ್ಫೋರ್ ವರ್ಸಸ್ ಬೌಲ್ಫೋರ್. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಗಂಡ ಸಿಲೋನಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವರು ಹಾಲಿಡೇಗೆ ಇಂಗ್ಲೆಂಡ್ಗೆ ಹೋಗಿರ್ತಾರೆ. ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೆಂಡ್ನಿಂದ ಅವರು ಹಸ್ಬೆಂಡು ಡ್ಯೂಟಿಗೆ ಹೋಗಬೇಕು. ಆವಾಗ ವೈಫು, ಇಲ್ಲ ನಂಗೆ ಹುಷಾರಿಲ್ಲ, ನಾನು ಬರಲ್ಲ, ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡು ಬರ್ತೀನಿ ಅಂತಾರೆ. ಆಯ್ತು ಹಂಗಾರೆ ತಿಂಗಳ ನಿಂಗೆ ದುಡ್ಡು ಕಳಿಸ್ತೀನಿ, ಇಲ್ಲೇ ಇರು ಅಂಥೇಳಿ ಹೇಳ್ತಾನೆ. 3 ತಿಂಗಳು ದುಡ್ಡು ಕಳಿಸ್ತಾನೆ. 4ನೇ ತಿಂಗಳಿಂದ ದುಡ್ಡು ಕಳಿಸಲ್ಲ. ಆವಾಗ ಮಿಸೆಸ್ ಬಾಲ್ಫೋರ್ ಕೋರ್ಟ್ಗೆ ಹೋಗ್ತಾಳೆ, ನನ್ನ ಗಂಡ ನನಗೆ ದುಡ್ಡು ಕಳಿಸ್ತಾ ಇಲ್ಲ, ನಾನು ಇಂಗ್ಲೆಂಡಲ್ಲಿ ಇದ್ದೀನಿ, ಅವರು ಸಿಲೋನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ದುಡ್ಡು ಕಳಿಸ್ತಾ ಇಲ್ಲ ಅಂತೇಳಿ. ಆವಾಗ ಕೋರ್ಟ್ ಹೇಳುತ್ತೆ, ದೇರ್ ಈಸ್ ನೋ ಲೀಗಲ್ ಬೈಂಡಿಂಗ್. ಲೀಗಲ್ ಬೈಂಡಿಂಗ್ ಆಗಲಿ ಅನ್ನೋದಕ್ಕಿಂತ ಲೀಗಲ್ ಇಂಟೆನ್ಷನ್. ನಿಮ್ಮ ಈ ಕಾಂಟ್ರಾಕ್ಟ್ನಲ್ಲಿ ಕಾನೂನಾತ್ಮಕ ಉದ್ದೇಶ ಇಲ್ಲ, ನೀವು ಗಂಡ ಹೆಂಡತಿಯ ಸಂಬಂಧ, ಅದಕ್ಕೆ ಅದು ಕೋರ್ಟ್ ಇದಕ್ಕೆ ಒಪ್ಪೋದಿಲ್ಲ. ಮೊಹರಿ ಬಿಬಿ ವರ್ಸಸ್ ಧರ್ಮದಾಸ್ ಘೋಷ್ ಅಂತಕ್ಕಂಥ ಈ ಪ್ರಕರಣ ಇದೆಯಲ್ಲ, ದಿಸ್ ಈಸ್ ಅಬೌಟ್ ಮೈನರ್ಸ್ ಕಾಂಟ್ರಾಕ್ಟ್. ಯಾವ ವ್ಯಕ್ತಿ ಮೇಜರ್ ಆಗಿರೋದಿಲ್ವೋ ಅವನ ಜೊತೆ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ, ನೀವು ಈಗ 14 ವರ್ಷ 12 ವರ್ಷದ ಹುಡುಗನ ಹತ್ರ ಹೋಗ್ಬಿಟ್ಟು ಒಂದು ಮೋಟರ್ ಬೈಕ್ ವ್ಯವಹಾರ ಮಾಡಿ ತೊಗೊಂಡ್ರೆ, ಆಮೇಲೆ ಅವರಪ್ಪ ಕೇಸ್ ಹಾಕಿ ಮೋಟರ್ ಬೈಕ್ ವಾಪಸ್ ತೊಗೊಂಡು ಹೋಗ್ಬೋದು. ಆಮೇಲೆ ನಿಮ್ಗೆ ದುಡ್ಡು ವಾಪಸ್ ಬರೋದಿಲ್ಲ. ಹುಡುಗ ಖರ್ಚು ಮಾಡಿದ್ದ ಅಂದರೆ ಹೋಯ್ತು. ಅಂದರೆ ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ ಅಂತ ಹೇಳ್ತಾರೆ. ವಾಯ್ಡ್ ಆಬ್ ಇನಿಷಿಯೋ, ಪ್ರಾರಂಭದಿಂದಲೇ ಇದಕ್ಕೆ ಬೆಲೆ ಇಲ್ಲ. ನೀವು ಮೈನರ್ ಜೊತೆ ಕಾಂಟ್ರಾಕ್ಟ್, ಬಾಲಕರ ಜೊತೆ ಕಾಂಟ್ರಾಕ್ಟು ಮಾಡೋ ಹಾಗಿಲ್ಲ. ದೆನ್ ನಾಲೆಜ್ ಆಫ್ ಆಫರ್ ಈಸ್ ನೆಸಸರಿ. ಒಮ್ಮೆ ಆಫರ್ ಕೊಟ್ಟ ಮೇಲೆ ಅದ್ರ ನಾಲೆಜ್ ನಿಮ್ಗಿರಬೇಕು. ನಾಲೆಜ್ ಇರಲಾರ್ದನ ನೀವು ಆಮೇಲೆ ಕ್ಲೇಮ್ ಮಾಡೋಕ್ಕಾಗಲ್ಲ. ಇದು ಲಾಲ್ಮನ್ ಶುಕ್ಲಾ ಕೇಸ್ ಎಂಥದ್ದು ಅಂತಂದರೆ, ಇಲ್ಲಿ ಲಾಲ್ಮನ್ ಶುಕ್ಲಾ ಏನು ಮಾಡಿರ್ತಾನೆ ಅಂತಂದರೆ, ಅವನು ಗೌರಿದತ್ ಹತ್ರ ಕೆಲಸಕ್ಕಿರ್ತಾನೆ. ಗೌರಿದತ್ನ ಮೊಮ್ಮಗ ಕಳೆದು ಹೋಗ್ತಾನೆ. ಆ ಮೊಮ್ಮಗನ ಹುಡುಕಕ್ಕೆ ಇವನು ಏನು ಮಾಡ್ತಾನೆ ಅಂದರೆ, ಶುಕ್ಲಾನ್ ಕಳಿಸ್ತಾನೆ, ಹೋಗಪ್ಪ ಅವ್ನು ಹುಡುಕೊಂಡು ಬಾ ಅಂತೇಳಿ. ಆಮೇಲೆ ಇವನು ಹೋಗ್ತಾನೆ, ಹುಡುಕ್ತಾ ಇರ್ತಾನೆ. ಇನ್ ದ ಮೀನ್ ಟೈಮ್ ಅವನು ಪೇಪರ್ನಾಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ, ಅಥವಾ ಪಾಂಪ್ಲೆಟ್ ಕೊಟ್ಟು ಅನೌನ್ಸ್ಮೆಂಟ್ ಮಾಡ್ತಾನೆ, ನನ್ನ ಮೊಮ್ಮಗನ ಹುಡುಕಿ ಕೊಟ್ಟರೆ ನಿಮ್ಗೆ 500 ರೂಪಾಯಿ ಕೊಡ್ತೀನಿ ಅಂತ. ಆವಾಗ ಇವನು ಲಾಲ್ಮನ್ ಮೊಮ್ಮಗನ ಎಲ್ಲೂ ಸಿಗ್ತಾನೆ, ಕರ್ಕೊಂಬರ್ತಾನೆ, ಕರ್ಕೊಂಬಂದು ಅವನಿಗೆ ಕೊಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಲಾಲ್ಮನ್ ಶುಕ್ಲಾಗೆ, 500 ರೂಪಾಯಿ ಬಹುಮಾನ ಕೊಟ್ಟು ಘೋಷಣೆ ಮಾಡಿದ್ರು ಇವರು ಅಂತೇಳಿ. ಅವಾಗ ಅವನು ಏನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾನೆ, 500 ರೂಪಾಯಿ ನನಗೆ ತಲುಪಬೇಕು ಅಂಥೇಳಿ. ಅವಾಗ ಏನಾಗುತ್ತೆ, ನಿಮಗೆ ಕೊಟ್ಟಂತಹ ಆಫರು ನೀನು ಹುಡುಕಿದಲ್ವಾ, ಹುಡುಕಿದ ಸಂದರ್ಭದಲ್ಲಿ ಈ ಆಫರ್ ನಿನಗೆ ಗೊತ್ತಿಲ್ಲ ಅಂದರೆ ಅದು ಕಾಂಟ್ರಾಕ್ಟ್ ಅಲ್ಲ. ದೇರ್ ಮಸ್ಟ್ ಬಿ ಎ ಆಫರ್, ದೇರ್ ಮಸ್ಟ್ ಬಿ ಅಕ್ಸೆಪ್ಟೆನ್ಸ್. ನೀ ಅಕ್ಸೆಪ್ಟೇ ಮಾಡಿಲ್ಲ, ಹಾಗಾಗಿ ಅದು ಕಾಂಟ್ರಾಕ್ಟ್ ಅಲ್ಲ ಅಂಥೇಳಿ ಇದರೊಳಗೆ ಹೇಳ್ತಾರೆ. ದಿಸ್ ಈಸ್ ಜನರಲ್ ಆಫರ್. ಕಾರ್ಬಲಿಕ್ ಸ್ಮೋಕ್ ಬಾಲ್ ಕಂಪ್ನಿ, ಅದು ಇನ್ಫ್ಲೂಯೆಂಜಾ ಬಗ್ಗೆ ಏನು ಮೆಡಿಸಿನ್ನಲ್ಲಿ ಈ ಮೆಡಿಸಿನ್ ತೊಗೊಂಡ್ರೆ ನೀವು ಫ್ಲೂ ಬರಲ್ಲ ನಿಮಗೆ ಅಂಥೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಮೇಲೆ, ಬಾಕ್ಸ್ ಮೇಲೆ. ಆ ಅಡ್ವರ್ಟೈಸ್ಮೆಂಟ್ ನೋಡಿ ಯಾರೋ ಒಬ್ಬರು ತೊಗೊಳ್ತಾರೆ, ಆ ಔಷಧಿ ತೊಗೊಳ್ತಾರೆ. ಅದು ತೊಗೊಂಡು 15 ದಿವಸ ವೇಟ್ ಮಾಡಿದರೂ ಅವರಿಗೆ ಫ್ಲೂನಿಂದ ಮುಕ್ತಿ ಸಿಗೋದಿಲ್ಲ. ಆವಾಗ ಅವರು ಕೋರ್ಟ್ಗೆ ಹೋಗ್ತಾರೆ. ಆ ಥರನಾದಂತಹ ಕೇಸು ಇಲ್ಲೇನಾಗುತ್ತೆ ಅಂದರೆ, ಅದಕ್ಕೆ ನಾವೇನಂತೀವಿ, ಜನರಲ್ ಆಫರ್ ಅಥವಾ ಆಫರ್ ಟು ದ ವರ್ಲ್ಡ್ ಅಂತೀವಿ. ಆಫರ್ ಟು ದ ವರ್ಲ್ಡಲ್ಲಿ ಅಕ್ಸೆಪ್ಟೆನ್ಸಿಗೆ ಅವಶ್ಯಕತೆ ಇರಲ್ಲ, ಅಕ್ಸೆಪ್ಟ್ ಮಾಡಬೇಕು ಅಂತೇನು ಇರಲ್ಲ ಅನ್ನೋದು. ಅದನ್ನು ಡೀಟೇಲಾಗಿ ಸ್ಟಡಿ ಮಾಡುವಾಗ ಇನ್ನೂ ವಿವರವಾಗಿ ಹೇಳ್ತೀನಿ. ಆದ್ದರಿಂದ ಈ ಕೇಸ್ಗಳ ಬಗ್ಗೆ ಹೆಚ್ಚು ನೀವೇನು ಮಾಡಿ ಅಂದರೆ, ಈ ಕೇಸ್ಗಳನ್ನು ನೀವೇ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ದಟ್ ಈಸ್ ವೆರಿ, ಒಂದ್ಸಲ ನೀವು ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಏನಾಗುತ್ತೆ ಅಂದರೆ, ನಾನು ಯಾಕೆ ಬರೆದಿದ್ದೀನಿ ಅಂತಂದರೆ, ನೀವು ಒಂದ್ಸಲ ಸ್ಟಡಿ ಮಾಡಿ, ನಿಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ಡೌಟ್ ಬರ್ತವೆ. ಆ ಡೌಟ್ಗಳನ್ನು ನಾನು ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ವಿವರವಾಗಿ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಇಂಟ್ರೊಡಕ್ಷನನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಿ ಇರ್ತಕ್ಕಂಥ ಹೊಸ ಹೊಸ ಶಬ್ದಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ವಾಟ್ ಈಸ್ ಮೆಂಟ್ ಬೈ ಆಫರ್ ಅಥವಾ ಪ್ರಪೋಸಲ್, ಎರಡೂ ಒಂದೇ. ಅಕ್ಸೆಪ್ಟೆನ್ಸ್, ಆಫರು ಮತ್ತು ಅಕ್ಸೆಪ್ಟೆನ್ಸ್ ಆದಮೇಲೆ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ಪ್ರಾಮಿಸ್ ಇಸ್ ಎ ಅಗ್ರಿಮೆಂಟ್. ಈ ಅಗ್ರಿಮೆಂಟು ಅಕಸ್ಮಾತ್ ಕರಾರ ಆಗಬೇಕು ಅಂದರೆ, ಒಪ್ಪಂದ ಕರಾರ ಆಗಬೇಕಂದ್ರೆ, ವಾಟ್ ಈಸ್ ದ ನೆಕ್ಸ್ಟ್ ಕಂಡೀಷನ್, ಲಾಫುಲ್. ಓಕೆ, ಲಾಫುಲ್. ಈ ಅಗ್ರಿಮೆಂಟ್ ಜೊತೆಗೆ ಏನು ಸೇರ್ಕೊಂಡಿರಬೇಕು, ಪ್ರತಿಫಲನೂ ಇರಬೇಕು. ಈ ಪ್ರತಿಫಲ ಇದ್ದಂತಹದ್ದಕ್ಕೆ ನಾವು ಅಗ್ರಿಮೆಂಟ್ ಅಂತೀವಿ. ಅಂತಹ ಅಗ್ರಿಮೆಂಟು ಕಾನೂನಾತ್ಮಕವಾಗಿ ಇದ್ದಿದ್ರೆ ಅದಕ್ಕೆ ಕಾನೂನು ಅಂತೀವಿ. ಈ ಶಬ್ದಗಳ ಒಂದು ಏನು ಸರಿಯಾದ ಪರಿಕಲ್ಪನೆ ನಿಮಗೆ ಮಾಡಿಕೊಳ್ಳಲಿಕ್ಕೆ, ಈ ಶಬ್ದಗಳನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಈ ಕ್ಲಾಸನ್ನು ಮಾಡಿದ್ದೀನಿ. ನಿಜವಾಗಿ ಈ ಕ್ಲಾಸಿನಿಂದ ನಿಮಗೆ ಲೀಗಲ್ ಪರ್ಲಾನ್ಸ್ನ
ಒಂದು ವ್ಯವಸ್ಥೆ ಹೇಗಿರ್ತದೆ ಅನ್ನೋದನ್ನು ನಿಮ್ಮ ಮುಂದೆ ತಂದಿದ್ದೀನಿ ಹೊರತು ಸಿಲೆಬಸ್ ವೈಸ್ ನಾನು ಪಾಠ ಪ್ರಾರಂಭ ಮಾಡಿಲ್ಲ, ಮಾಡ್ತೀನಿ. ಐ ವಿಲ್ ಡೂ ಇಟ್ ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಒಂದು ನೆನ್ಪಿಟ್ಕೊಳ್ಳಿ, ನೀವು ಕರಾರು ಮಾಡ್ಕೋಬೇಕಂತಲೇ ಇಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಈಸ್ ನಾಟ್ ಟೆಲಿಂಗ್ ಯು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದ ಕಾಂಟ್ರಾಕ್ಟ್ ಲಾ? ಈ ಕಾನೂನಿನ ಉದ್ದೇಶ ಏನು? ಈ ಕಾನೂನು ತಂತಾನಾಗೆ ನಿಮ್ಮ ಮೇಲೆ ಎನ್ಫೋರ್ಸ್ ಆಗಲ್ಲ. ನೀವೇನು ಕರಾರು ಮಾಡ್ಕೊಂಡಿರ್ತೀರೋ, ಮಾಡಿಕೊಂಡಂಥವ್ರು ಯಾರಾದರೂ ಒಬ್ಬರು ಸರ್ ನನ್ನ ಕರಾರಿನಲ್ಲಿ ನನಗೆ ಅನ್ಯಾಯ ಆಗಿದೆ ಅಂದ್ರೆ ಮಾತ್ರ ಈ ಕಾನೂನು ಪಿಕ್ಚರಿಗೆ ಬರುತ್ತೆ. ವೆನ್ ದೇರ್ ಇಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್ ವಿಲ್ ಪ್ಲೇ. ಅದರಲ್ಲಿ ಎಲ್ಲ ಸರಿಯಾಗಿ ನಡೀತಿತ್ತು ಅಂತಂದರೆ ಕಾಂಟ್ರಾಕ್ಟ್ ಆ್ಯಕ್ಟ್ ಪಿಕ್ಚರಿಗೆ ಬರೋದಿಲ್ಲ. ಸೊ ಇನ್ ಕಾಂಟ್ರಾಕ್ಟ್ ವಾಟ್ ವಿ ಆರ್ ಡೂಯಿಂಗ್, ನಮ್ಮಷ್ಟಕ್ಕೆ ನಾವೇ ಹೊಸ ಹಕ್ಕುಗಳನ್ನು, ಹೊಸ ಕರ್ತವ್ಯಗಳನ್ನು ಕ್ರಿಯೇಟ್ ಮಾಡ್ತೀವಿ. ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ರೈಟ್ಸ್, ಅವರ್ ಓನ್ ಅಬ್ಲಿಗೇಷನ್ಸ್. ದಟ್ ಈಸ್ ವಾಟ್ ವಿ ಆರ್ ಕ್ರಿಯೇಟಿಂಗ್. ಆ್ಯಂಡ್ ಇಫ್ ವಿ ಆರ್ ಕ್ರಿಯೇಟಿಂಗ್ own rights and own obligations and they are lawful, then the law will come into picture. Indian Contract Act will protect a person who is subjected to loss in your contract, in your agreement. ಆದರೆ ನಿಮ್ಮ ಆ ಒಪ್ಪಂದ ಕಾನೂನು ಬಾಹಿರ ಆಗಿದ್ರೆ ಕಾಂಟ್ರಾಕ್ಟ್ ಆ್ಯಕ್ಟು ನಿಮ್ಮ ತಂಟೆಗೆ ಬರಲ್ಲ. ಅಥವಾ ನೀವು ಕೋರ್ಟ್ಗೆ ಹೋಗಿ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ನನಗೆ ಅನ್ಯಾಯ ಆಗಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕೋರ್ಟ್ ವಿಲ್ ಫಸ್ಟ್ ಸಿ ವೆದರ್ ಯುವರ್ ಕಾಂಟ್ರಾಕ್ಟ್ ಈಸ್ ಲಾಫುಲ್ ಆರ್ ಅನ್ಲಾಫುಲ್. ನಾನು ಅದಕ್ಕೆ 2 ಎಕ್ಸಾಂಪಲ್ ಕೊಟ್ಟಿನಿ. ಒಂದು ನನ್ನ ವ್ಯವಹಾರ, ಇನ್ನೊಂದು ಎ ಆ್ಯಂಡ್ ಬಿ ವ್ಯವಹಾರ. ವಾಟ್ ಈಸ್ ಎ ಆ್ಯಂಡ್ ಬಿ ವ್ಯವಹಾರ? ಎ ಪ್ರಪೋಸಸ್ ಬಿ ಟು ಗಿವ್ 1 crore rupees if ಬಿ kills ಸಿ. Therefore there is a agreement, but that agreement is not lawful. ಅಷ್ಟೇ ಅಲ್ಲ, ಅವನು ಬಿ ಸಿನ ಮರ್ಡರ್ ಮಾಡಿದ ಮೇಲೆ ಬಿಗೆ ಇವನು 1 ಕೋಟಿ ರೂಪಾಯಿ ಕೊಟ್ಟಿಲ್ಲ ಅಂಥೇಳಿ ಬಿನೂ ಕೂಡ ಕೋರ್ಟ್ಗೆ ಹೋಗಕ್ಕೆ ಬರೋಲ್ಲ. ಇಲ್ಲಿ ಬಿಗೆ 302 ಅಪ್ಲೈ ಆಗುತ್ತೆ. ಬಿನ ಪ್ರೊವೊಕೇಟ್ ಮಾಡಿದಾನೆ ಅಂತಕ್ಕಂಥ ಎಗೂ ಕೂಡ 302 ಅಪ್ಲೈ ಆಗುತ್ತೆ. ಸೊ ದ ಲಾ ಅಪ್ಲೈಡ್ ಈಸ್ ನಾಟ್ ಕಾಂಟ್ರಾಕ್ಟ್ ಲಾ, ದ ಲಾ ಅಪ್ಲೈಡ್ ಈಸ್ BNS ಅನ್ನೋದನ್ನು ಕ್ಲಾರಿಫೈ ಮಾಡ್ತಾ, ಅಂದರೆ ಲಾಫುಲ್ ಅಗ್ರಿಮೆಂಟ್, ಅನ್ಲಾಫುಲ್ ಅಗ್ರಿಮೆಂಟ್. ದೇರ್ ಆರ್ ಸರ್ಟನ್ ಅಗ್ರಿಮೆಂಟ್ಸ್ ವಿಚ್ ಆರ್ ನೀದರ್ ಇಲ್ಲೀಗಲ್ ನಾರ್ ಲೀಗಲ್. ಕೆಲವೊಂದು ಒಪ್ಪಂದಗಳು ಹಿಂಗಿದಾವಲ್ಲ, ಅವು ಏನು ಇಲ್ಲೀಗಲ್ಲು ಅಂತ. ಇಲ್ಲಿಗಲ್ ಅನ್ನೋದಕ್ಕಿಂತ ನಾವೇನು ಹೇಳ್ಬೋದು ಅಂತಂದರೆ ಅವು ದಂಡನೀಯ ಅಪರಾಧಕ್ಕೂ ಒಳಗಾಗೋದಿಲ್ಲ, ಅಥವಾ ಕಾನೂನಿನ ಕರಾರು ಇದೆಯಲ್ಲ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಇದಕ್ಕೂ ಅಪ್ಲೈ ಆಗೋದಿಲ್ಲ. ಅಂಥ ಕೆಲವೊಂದು ಒಪ್ಪಂದಗಳಿದ್ದಾವೆ. ಯಾವ ಒಪ್ಪಂದ? ನಾನು ಹೋಟೆಲಿಗೆ ನಮ್ಮ ಫ್ರೆಂಡ್ ಕರೆದು ನಾನು ಹೋಗದೆ ಇರುವಂಥದ್ದು, ಅಲ್ಲಿ ಯಾವ ಕಾನೂನು ಅಪ್ಲೈ ಆಗೋದಿಲ್ಲ. ಇಟ್ ಈಸ್ ಆಲ್ ಪರ್ಸನಲ್ ರಿಲೇಷನ್. ಬಾಲ್ಫೋರ್ ವರ್ಸಸ್ ಬಾಲ್ಫೋರ್, ರೈಟ್? ಸೊ ವಿತ್ ದಿಸ್ I have made some effort in my own way to start this Contract Act. In my next class, I will discuss portion wise things. With this, I will conclude this class. Thank you.